ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 18, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಮೊದಲ ಆರ್ಟಿಕಲ್ ನಡೆಯಲ್ಲಿ ನ್ಯೂಕ್ಲಿಯರ್ ಬಿಲ್ಲಲ್ಲಿ ಪ್ರೈವೇಟೈಸೇಷನನ್ನು ಫೋಕಸ್ ಮಾಡಿದ್ದಾರೆ. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಒಂದು ಮೈಗ್ರೇಷನ್ ಚಾಲೆಂಜಸ್ ಯಾವ ರೀತಿಯಾಗಿದೆ ಅಂತ ಗಮನ ಹರಿಸಬೇಕಾಗುತ್ತೆ. MG ನರೇಗಾ ಪ್ರೋಗ್ರಾಮನ್ನು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಏನೇನು ಚಾಲೆಂಜಸ್ಗಳಿದ್ದಾವೆ, ವೆದರ್ ಪ್ಯಾಟರ್ನಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯಲ್ಲಿ ಪ್ರಿವೆಂಟಿವ್ ಮೇಜರ್ಸ್ಗಳನ್ನು ತರಬೇಕು ಅಂತ ಒಂದು ಚಾಲೆಂಜಸ್ನ ಆಧಾರದ ಮೇಲೂ ಸಹ ಆರ್ಟಿಕಲ್ ಇದೆ. ಸೊ ಇವತ್ತಿನ ಒಂದು ಚರ್ಚೆಯಲ್ಲಿ ಈ 4 ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನಾವು ನೋಡಲಿದ್ದೇವೆ. ಇವತ್ತಿನ ಒಂದು ಚರ್ಚೆಯ ಮೊದಲೇ ಆರ್ಟಿಕಲ್, ಲೋಕಸಭಾ ಕ್ಲಿಯರ್ಸ್ ನ್ಯೂಕ್ಲಿಯರ್ ಬಿಲ್ ಅಲೌಯಿಂಗ್ ಪ್ರೈವೇಟೈಸೇಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಹಾಗೂ GS ಪೇಪರ್ 2 ನಡೆಯಲ್ಲಿ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ. GS ಪೇಪರ್ 3 ನಡೆಯಲ್ಲಿ ಎನರ್ಜಿ ರಿಲೇಟೆಡ್ ಇರುವಂತೆ ಇಂಡಸ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟ್ನ ಆಧಾರದ ಮೇಲೆ, GS ಪೇಪರ್ 2 ನಡೆಯಲ್ಲಿ ವೆರಿ ಇಂಪಾರ್ಟೆಂಟ್ ಬಿಲ್ಸ್ ಆ್ಯಂಡ್ ಆ್ಯಕ್ಟ್ಗಳು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಗೌರ್ಮೆಂಟ್ ಪಾಲಿಸಿ ಆ್ಯಂಡ್ ಇಂಟರ್ವೆನ್ಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ನ್ಯೂಕ್ಲಿಯರ್ ಸೆಕ್ಟರ್ ನಡೆಯಲ್ಲಿ ಪ್ರೈವೇಟೈಸೇಷನನ್ನು ಮಾಡಬೇಕು ಅಂತ ಸರ್ಕಾರ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅಂತ ನೋಡ್ತಾ ಇದ್ವಿ. ಈ ಒಂದು ಬಿಲ್ನ ನೇಮ್ ಏನಿದೆ, ಶಾಂತಿ ಬಿಲ್ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಶಾಂತಿ ಬಿಲ್ನ ಒಂದು ಎಕ್ಸ್ಪಾನ್ಷನ್ ನೋಡುವಂಥದ್ದಾದರೆ, ಸಸ್ಟೈನಬಲ್ ಹಾರ್ನೆಸಿಂಗ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಶಾಂತಿ ಅನ್ನುವಂಥ ಒಂದು ಫುಲ್ ಫಾರ್ಮ್ ನಡಿಯಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಪ್ರೈವೇಟೈಸೇಷನ್ನ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಈ ಮೊದಲು ಮೊನೋಪೋಲಿಯನ್ನು ನೋಡ್ತಾ ಇದ್ವಿ, ಸ್ಟೇಟೇ ಓನ್ಡ್ ಆಗಿರುವಂಥ ಒಂದು ಆಸ್ಪೆಕ್ಟನ್ನು ನ್ಯೂಕ್ಲಿಯರ್ ಸೆಕ್ಟರಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಈ ಒಂದು ಶಾಂತಿ ಬಿಲ್ಲಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಪ್ರೈವೇಟ್ನ ಒಂದು ಪಾರ್ಟಿಸಿಪೇಷನ್, ನ್ಯೂಕ್ಲಿಯರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಪಾರ್ಟಿಸಿಪೇಷನನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದೆ ಅಂತ. ಸೊ ಇಲ್ಲಿ ಕೆಲವೊಂದಿಷ್ಟು ಸಪೋರ್ಟನ್ನು ಅವ್ರಿಗೂ ಸಹ ಪ್ರೊವೈಡ್ ಮಾಡ್ತಾ ಇದೆ. ಲಯಬಿಲಿಟಿಗೆ ಸಂಬಂಧಪಟ್ಟಂತೆ ಲಿಮಿಟೇಷನ್ಸನ್ನು ಬದಲಾವಣೆ ಮಾಡುವಂಥದ್ದಾಗಲಿ, ಅಂದರೆ ಸರ್ಕಾರದ ಕಂಟ್ರೋಲಲ್ಲಿ ಏನಿತ್ತಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ದಿ ನ್ಯೂಕ್ಲಿಯರ್ ವೇಸ್ಟ್ ಮ್ಯಾನೇಜ್ಮೆಂಟು, ಸೊ ಇದು ಸರ್ಕಾರದೊಂದಿಗೆ ಇರುತ್ತೆ. ಬಟ್ ಒಂದು ನ್ಯೂಕ್ಲಿಯರ್ ಪವರ್ ಸೆಟಪ್ ಮಾಡುವಂಥ ನಿಟ್ಟಿನಲ್ಲಿ ಪ್ರೈವೇಟೈಸೇಷನ್ನ ಒಂದು ಪಾರ್ಟಿಸಿಪೇಷನನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಂಡಿಯನ್ ಆಗಿರ್ಬೋದು, ಫಾರಿನ್ ಪಾರ್ಟಿಸಿಪೇಷನನ್ನು ಎನ್ಹ್ಯಾನ್ಸ್ ಮಾಡುವಂಥ ನಿಟ್ಟಲ್ಲಿ ಮುಂದಾಗಿರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಈ ಒಂದು ಬಿಲ್ ಇನಿಷಿಯೇಟಿವನ್ನು ತೆಗೆದುಕೊಂಡಿರುವ ಹಂತದಲ್ಲಿ ಏನೇನು ಸರಿಯಾದಂಥ ಒಂದು ಫೆಸಿಲಿಟೀಸನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ನಿಮಗೆಲ್ಲ ಇವಾಗ ಕ್ಲಿಯರ್ ಆಗಿದೆ, ಪ್ರೈವೇಟ್ ಎಂಟಿಟೀಸ್ಗಳು ಸಹ ಇವಾಗ ನ್ಯೂಕ್ಲಿಯರ್ ಸೆಕ್ಟರ್ನಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ತಾರೆ. ಸೊ ಪ್ರೈವೇಟ್ ಎಂಟಿಟೀಸ್ಗಳ ಒಂದು ಎಂಟ್ರಿಯನ್ನು ನಾವು ನೋಡ್ತಾ ಇದ್ವಿ. ಇಂಡಿಯನ್, ಫಾರಿನ್, ಪ್ರೈವೇಟ್ ಕಂಪನೀಸ್ಗಳು ಸಹ ಪಾರ್ಟಿಸಿಪೇಷನನ್ನು ಮಾಡ್ತಾರೆ. ಸ್ಟೇಟ್ ಎಂಟಿಟೀಸ್ಗಳ ರೋಲ್ ಅಷ್ಟೇ ಇತ್ತಲ್ಲ, ಇವಾಗ ಬೇರೆಯವರು ಬರ್ತಾರೆ ಅನ್ನುವಂಥದ್ದು. ಇದರೊಂದಿಗೆ ಕ್ರಿಟಿಸಿಸಮ್ಗೆ ಒಳಗಾಗಿರ್ತಕ್ಕಂಥ ಇನ್ನೊಂದು ಚೇಂಜಸ್ ಅಂತಂದರೆ, 2010ರಲ್ಲಿರುವಂತಹ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆ್ಯಕ್ಟ್ ನಡಿನಲ್ಲಿ ಕೆಲವೊಂದಿಷ್ಟು ಚೇಂಜಸನ್ನು ಮಾಡಿದ್ದಾರೆ, ಅಮೆಂಡ್ಮೆಂಟ್ ಮಾಡಿದ್ದಾರೆ. ನ್ಯೂಕ್ಲಿಯರ್ ಲಯಬಿಲಿಟಿ ಲಾ ನಡಿನಲ್ಲಿ ಅಮೆಂಡ್ಮೆಂಟ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಸೊ ಇವಾಗ ಯಾರು ಹೊಸದಾಗಿ ಬರ್ತಾರಲ್ಲ, ಸಪ್ಲೈಯರ್ ಅಥವಾ ಎಂಟಿಟಿ ಅಂತ ನಾವೇನು ಕರಿತೀವಿ, ಅವ್ರಿಗೆ ಯಾವುದೇ ರೀತಿಯಾಗಿ ಲಯಬಿಲಿಟಿ ಕಾಸ್ಟ್ ಇರೋದಿಲ್ಲ, ರಿಮೂವ್ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ಒಂದು ವೇಳೆ ಅವ್ರು ಏನಾದರೂ ಫಾಲ್ಟಿ ಇಕ್ವಿಪ್ಮೆಂಟ್ಸನ್ನು ಸಪ್ಲೈ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಪನಿಷ್ಮೆಂಟ್ ಇಲ್ಲದೆ ಇರೋದನ್ನು ನಾವು ನೋಡ್ತಾ ಇದ್ವಿ ಡ್ಯಾಮೇಜ್ ಆಸ್ಪೆಕ್ಟ್ನ ಆಧಾರದ ಮೇಲೆ. ಸೊ ಅವರು ಯಾವುದೇ ರೀತಿಯಾಗಿ ರಿಸ್ಟ್ರಿಕ್ಷನ್ಗೆ ಒಳಗಾಗೋದಿಲ್ಲ ಅಂತಲೇ ಗಮನ ಹರಿಸ್ಬೋದು. ಒಂದು ಎಕ್ಸೆಪ್ಷನ್ ಕ್ಲಾಸನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಸಪ್ಲೈಯರ್ ಲಯಬಿಲಿಟಿ ಕ್ಲಾಸನ್ನು ಇವ್ರಿಗೋಸ್ಕರ ಇರುವಂಥದ್ದನ್ನು ರಿಮೂವ್ ಮಾಡಿದ್ದಾರೆ ಜನರಲಿ. ಓಕೆ, ಸೊ ಇದರ ಆಧಾರದ ಮೇಲೆ ನಾವು ನೋಡ್ಬೋದು, ಒಂದು ಲಿಬರ್ಟಿಯನ್ನು ಕೊಡ್ತಾ ಇದ್ದಾರೆ ಬಿಸ್ನೆಸ್ ಮಾಡಲಿಕ್ಕೆ ನ್ಯೂಕ್ಲಿಯರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ. ಇನ್ನು ಲಯಬಿಲಿಟಿ ಕ್ಯಾಪ್ಗೆ ಸಂಬಂಧಿಸಿದಂತೆ ನೋಡುವಂಥದ್ದಾದರೆ, ಲಯಬಿಲಿಟಿ ಕ್ಯಾಪ್ ಅಂತಂದರೆ, ಇವಾಗ ನಾವು ಯಾವುದೇ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ, 2 ಎಂಟಿಟೀಸ್ಗಳು ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಅಗ್ರಿಮೆಂಟ್ ನಡೆಯಲ್ಲಿ ಏನಾದರೂ ಅವರು ಲಾಸನ್ನು ಕಂಡಿರುವಂಥ ಸಂದರ್ಭದಲ್ಲಿ ನಾವು ಮಿನಿಮಮ್ ಅಮೌಂಟನ್ನು ಪೇನೇ ಮಾಡ್ತೀವಿ ಅಂತ ಒಂದು ಡಿಸಿಷನ್ ತೆಗೆದುಕೊಂಡಿರ್ತಾರೆ. ಅಗ್ರಿಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಡಿಸಿಷನ್ ತೆಗೆದುಕೊಂಡಿರ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ನಾವು ಇಷ್ಟು ಅಮೌಂಟನ್ನು ಸಾಲವಾಗಿ ಅಥವಾ ಲಾಸ್ಗೆ ಫುಲ್ಫಿಲ್ ಮಾಡೋದರಲ್ಲಿ ನಾವು ಕೊಡ್ತೇವೆ ಅಂತ. ಸೊ ಈ ಒಂದು ಹಂತದಲ್ಲಿ ಆಪರೇಟರ್ಗೆ ಸಂಬಂಧಪಟ್ಟಂಥ ಲಯಬಿಲಿಟಿ ಕ್ಯಾಪ್ ಎಷ್ಟು ಮಟ್ಟಿಗಿದೆ ಅಂತಂದರೆ ₹3000 crore ಇಟ್ಟಿದ್ದಾರೆ. ವೆನ್ ಇಟ್ ಕಮ್ಸ್ ಟು ದಿ ನ್ಯೂಕ್ಲಿಯರ್ ಸೆಕ್ಟರ್ ಕೆಪಾಬಿಲಿಟಿ, ಇಲ್ಲಿ ಏನಾದರೂ ಲಯಬಿಲಿಟಿ ಆದರೆ, ಏನಾದರೂ ಲಾಸಸ್ ಆದರೆ, ಆ ಒಂದು ಸಂದರ್ಭದಲ್ಲಿ ₹3000 crore ಅವರು ಭರ್ತಿ ಮಾಡಬೇಕಾಗುತ್ತೆ. ಎಡಿಷ್ನಲ್ ಕಂಪೆನ್ಸೇಷನನ್ನು ಯಾವ ರೀತಿಯಾಗಿ ಫ್ರೇಮ್ವರ್ಕ್ ಮಾಡಿದ್ದಾರೆ ಅಂತಂದರೆ, ಒಂದು ನ್ಯೂಕ್ಲಿಯರ್ ಇನ್ಶೂರೆನ್ಸ್ ಪೂಲನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡೋದ್ರ ಮುಖಾಂತರ ಇನ್ಶೂರೆನ್ಸ್ನ ಆಸ್ಪೆಕ್ಟ್ನ ಆಧಾರದ ಮೇಲೆ, ಜೊತೆಗೆ ನ್ಯೂಕ್ಲಿಯರ್ ಲಯಬಿಲಿಟಿ ಫಂಡನ್ನು ಸಹ ಡೆವಲಪ್ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಲಾಸಸ್ ಆದರೆ, ಇವಾಗ ನೋಡಿ ಟ್ಯಾರಿಫ್ ಹಾಕ್ತಿರ್ತಾರಲ್ಲ, ಆ ಎಲ್ಲ ಫಂಡನ್ನು ಒಂದು ಲಯಬಿಲಿಟಿ ಫಂಡ್ ಅಡಿಯಲ್ಲಿ ಕನ್ಸಿಡರ್ ಮಾಡೋದು. ಸೊ ಇವರಿಗೆ ಆಲ್ಮೋಸ್ಟ್ ಕಡಿಮೆ ಕ್ಯಾಪನ್ನು ಇಟ್ಟಿದ್ದಾರೆ ಅಂತ ಅಪೋಸಿಷನ್ ಪಾರ್ಟೀಸ್ ಅವರು ಸಹ ಒಂದು ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಅಲಿಗೇಷನ್ಸನ್ನು ಹಾಕ್ತಾ ಇದ್ದಾರೆ, ತುಂಬ ಕಡಿಮೆ ಆಗುತ್ತೆ ಇದು ಅಂತ. ಹಾಗೂ ಈ ಬಿಲ್ನ ಪ್ರಕಾರ ಹೆಚ್ಚು ಇವರು ಪ್ರಾಶಸ್ತ್ಯ ಕೊಡ್ತಾ ಇರುವಂಥದ್ದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರನ್ನು ಡೆವಲಪ್ ಮಾಡಬೇಕು ಅಂತ, ಇದರ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದಾರೆ. 2025ರಲ್ಲೂ ಸಹ ಈ ಒಂದು ನ್ಯೂಕ್ಲಿಯರ್ ಮಿಷನ್ ಬಜೆಟ್ ಅಂತ ನಾವು ನೋಡಿದಾಗ
20,000 ಕೋಟಿಯಷ್ಟು ಅಲೋಕೇಶನ್ಸನ್ನು ಮಾಡಿರೋದಾಗಿ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ನ ಒಂದು ಇಂಪಾರ್ಟೆನ್ಸನ್ನು ಸಹ ನಾವಿಲ್ಲಿ ಕಾಣ್ಬೋದು. ಎನರ್ಜಿ ಟ್ರಾನ್ಸಿಷನ್ ಗೋಲ್ ಅಂತ ಬಂದಾಗ ನಾವು ಒಂದು ನ್ಯೂಕ್ಲಿಯರ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡಬೇಕು ಅಂತ ಒಂದು ಗೋಲನ್ನು ಹಾಕ್ಕೊಂಡಿರೋದಾಗಿ 8.8 ಗಿಗಾವ್ಯಾಟ್ ಇರುವಂಥದ್ದನ್ನು 100 ಗಿಗಾವ್ಯಾಟ್ಗೆ ಏರಿಸಬೇಕು 2047 ಈ ಒಂದು ಟೈಮ್ ಲಿಮಿಟೇಷನ್ ಆಧಾರದ ಒಳಗಾಗಿ. ಸೊ 2047 ಒಂದು ಟಾರ್ಗೆಟ್ ಎಷ್ಟಿದೆ ಅಂತಂದರೆ 100 ಗಿಗಾವ್ಯಾಟ್ ಫ್ರಮ್ ನ್ಯೂಕ್ಲಿಯರ್ ಎನರ್ಜಿ. ಸೊ ದಿಸ್ ಈಸ್ ದ ಅವರ್ ಗೋಲ್ ವಿತ್ ರೆಸ್ಪೆಕ್ಟ್ ಟು ದಿ ಎನರ್ಜಿ ಜನರೇಷನ್. ಸೊ ಇಲ್ಲಿ ನೋಡಿ ನೆಟ್ ಝೀರೋ ಎಮಿಷನ್ ಟಾರ್ಗೆಟನ್ನು ಹಾಕ್ಕೊಂಡಿದ್ವಲ್ಲ, ಇದಕ್ಕಿದು ಡೆಫಿನೆಟ್ಲಿ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ನೆಟ್ ಝೀರೋ ಟಾರ್ಗೆಟ್ ಯಾವಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೆಟ್ ಝೀರೋ ಎಮಿಷನ್ ಭಾರತದ ಒಂದು ಟಾರ್ಗೆಟ್. ಸೊ ಇಲ್ಲಿ ನೋಡಿ ಸರ್ಕಾರದ ಒಂದು ಕನ್ಸಿಡರೇಷನ್ ಈ ಒಂದು ಆಸ್ಪೆಕ್ಟ್ನ ಆಧಾರದ ಮೇಲೆ ಸ್ಟೇಬಲ್ ಆಗಿರುವಂಥದ್ದು ಹಾಗೂ ಕ್ಲೀನ್ ಆಗಿರತಕ್ಕಂಥ ಒಂದು ಎನರ್ಜಿ ಸಂಬಂಧಿಸಿದಂತೆ ಇವಾಗ ಸೋಲಾರ್ ಮತ್ತು ವಿಂಡ್ ಅನ್ನು ಹೊರತುಪಡಿಸಿ ನಾವು ನ್ಯೂಕ್ಲಿಯರ್ ಸೆಕ್ಟರಿಂದ ಹೆಚ್ಚು ಬೆನಿಫಿಟನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದಾಗಿ ಇವಾಗ ಆಲ್ರೆಡಿ ಟೆಕ್ನಾಲಜಿಗಳು ಸಾಕಷ್ಟು ಬದಲಾವಣೆ ಆಗಿದೆ. ಹಾಗಾಗಿ ಈ ಒಂದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ಗಳು ತುಂಬ ಸೇಫ್ ಇರೋದ್ರಿಂದ, ಸೂಟೇಬಲ್ ಇರೋದ್ರಿಂದ ಮತ್ತು ಏರಿಯಾನೂ ಸಹ ಕಡಿಮೆ ಕವರ್ ಮಾಡೋದ್ರಿಂದ ನಮಗಿದು ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಅಲೈನ್ಮೆಂಟ್ಗೂ ಸಹ ಇದು ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಪರ್ಟಿಕ್ಯುಲರ್ಲಿ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ನಾವು ಫಾಸಿಲ್ ಫ್ಯೂಯಲ್ಸ್ನ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು, ಇಂಪೋರ್ಟನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ಗೌರ್ಮೆಂಟ್ ಈ ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ಅಪೋಸಿಷನ್ನವರು ಡೆಫಿನೆಟ್ಲಿ ಕ್ವಶನ್ಸನ್ನು ಹಾಕ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ತಾನೇ ನಾವು ನೋಡಿರೋ ಪ್ರಕಾರ ಈ ಒಂದು ಇನ್ಅಡಿಕ್ವೇಟ್ ಆಗಿರುವಂಥ ಲಯಬಿಲಿಟಿ ಕ್ಯಾಪ್ಗೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಕ್ರೋನಿ ಕ್ಯಾಪಿಟಲಿಸಮ್ಗೆ ಸಂಬಂಧಿಸಿದಂಥ ಒಂದು ಅಲಿಗೇಷನ್ಸನ್ನು ಸಹ ಹಾಕ್ತಾ ಇದ್ದಾರೆ. ಕ್ರೋನಿ ಕ್ಯಾಪಿಟಲಿಸಮ್ ಅಂತಂದರೆ ಸರ್ಕಾರ ಏನಾದರೂ ಇನಿಷಿಯೇಟಿವನ್ನು ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಕಾರ್ಪೊರೇಟ್ ಎಂಟಿಟೀಸ್ಗಳಿಗೆ ಈ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಕೊಡ್ತಾರಲ್ಲ, ಸೊ ಆ ಒಂದು ಹಂತದಲ್ಲಿ ಇಟ್ಸ್ ಅ ಕೈಂಡ್ ಆಫ್ ಹೈ ಲೆವೆಲ್ ನೆಪೋಟಿಸಮ್ ಆಗ್ತಾ ಇರೋದನ್ನು ನಾವು ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಹೇಳ್ತೀವಿ. ಗೊತ್ತಿರ್ತಕ್ಕಂಥ ಒಂದು ಕಾರ್ಪೊರೇಟ್ ಹೌಸಸ್ಗೆ ಹೆಚ್ಚು ಪ್ರಾಶಸ್ತ್ಯ ಕೊಡೋದ್ರಿಂದ ಅವರು ಹಾಗೆ ರೀಚ್ ಆಗ್ತಾ ಹೋಗ್ತಾ ಇರೋದನ್ನು ನೋಡುವಂಥದ್ದು. ಕ್ರೋನಿ ಕ್ಯಾಪಿಟಲಿಸಮ್ ಕಂಟೆಕ್ಸ್ಟ್ ಸಹ ಇಲ್ಲಿ ಅಪೋಸಿಷನ್ ಅವರು ಒತ್ತಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಗೇನ್ ದೇರ್ ಆರ್ ಸಮ್ ಸೋಷಿಯಲ್ ಆ್ಯಂಡ್ ಫೆಡ್ರಲ್ ಕನ್ಸರ್ನ್ ಇರುತ್ತೆ. ಸೇಫ್ಟಿ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಇಲ್ಲಿ ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದ್ದಾರೆ. ಬಿಕಾಸ್ ಲೋಕಲ್ ಕಮ್ಯುನಿಟಿಗೆ ಇದು ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಆಗ್ಬೋದಲ್ಲ ಫ್ಯೂಚರ್ ಡೇಸಲ್ಲಿ. ಸೊ ಪ್ರೈವೇಟೈಸೇಷನ್ ಮಾಡೋದ್ರಿಂದ ನಾವು ಜನರಲಿ ಪ್ರಾಫಿಟ್ನ ಆಧಾರದ ಮೇಲೆ ಮುಂದೆ ಹೋಗ್ತೇವೆ ಹೊರತಾಗಿ ಇದು ಒಂದು ಸೋಷಿಯಲ್ ಆಸ್ಪೆಕ್ಟ್ ನಡಿನಲ್ಲಿ ರಿಸ್ಕನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಅಪೋಸಿಷನ್ ಪಾರ್ಟಿಯವರ ಒಂದು ವಾದವನ್ನು ಗಮನ ಹರಿಸ್ಬೋದು. ಸೊ ಜನರಲಿ ಈ ಒಂದು ಇಶ್ಯೂ ನಮಗೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಆಸ್ಪೆಕ್ಟ್ ನಡಿನಲ್ಲೂ ಸಹ ನ್ಯೂಕ್ಲಿಯರ್ ರೆಗ್ಯುಲೇಟರ್ಗೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಆಗಿ ಇನ್ನೂ ಬದಲಾವಣೆ ಮಾಡ್ಬೋದು. ಲಯಬಿಲಿಟಿ ಕ್ಯಾಪ್ ರಿಲೇಟೆಡ್ ಇರುವಂತೆ ಆಗಿರ್ಬೋದು ಮತ್ತು ಸಪ್ಲೈ ರಿಲೇಟೆಡ್ ಇರುವಂತೆ ಒಂದು ಇನ್ಶೂರೆನ್ಸನ್ನು ಮ್ಯಾಂಡೇಟರಿ ಮಾಡುವಂಥದ್ದಾಗಲಿ. ಸೊ ಏನೇನಿದೆ ಪ್ರೈವೇಟೈಸೇಷನ್ ಮಾಡುವಂಥ ಸಂದರ್ಭದಲ್ಲಿ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರೋದು ಉತ್ತಮ ಅಂತ ನೀವು ಸೊಲ್ಯೂಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಇಶ್ಯೂ ದ ಸ್ಟೋರಿ ಆಫ್ ವಿ ದ ಮೂವಿಂಗ್ ಪೀಪಲ್. ಈ ಒಂದು ಇಶ್ಯೂ GS ಪೇಪರ್ 1 ಅಡಿನಲ್ಲಿ ಜಿಯೋಗ್ರಫಿ ಆಸ್ಪೆಕ್ಟಲ್ಲಿ ಹ್ಯೂಮನ್ ಪಾಪ್ಯುಲೇಷನ್, ಮೈಗ್ರೇಷನ್, ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳಿರುತ್ತೆ. GS ಪೇಪರ್ 2 ನಡೆಯಲ್ಲಿ ಈ ಎಲ್ಲ ಹಂತದಲ್ಲಿ ನಮಗೆ ಮೇನ್ಸ್ ಆಸ್ಪೆಕ್ಟಲ್ಲಿ ಬಹುಮುಖ್ಯವಾಗಿ ಬೇಕಾಗ್ತಕ್ಕಂಥ ಆರ್ಟಿಕಲ್ ಅಂತಲೇ ಹೇಳ್ಬೋದು. ಪ್ರಸ್ತುತವಾಗಿರುವಂತಹ ಒಂದು ಮೈಗ್ರೇಷನ್ ಟ್ರೆಂಡ್ ಯಾವ ರೀತಿಯಾಗಿದೆ, ಸೊ ಏನೇನು ಹರ್ಡಲ್ಸ್ಗಳಿರ್ಬೋದು, ಏನೇನು ಚಾಲೆಂಜಸ್ಗಳಿರ್ಬೋದು ಅಂತ ಆಥರ್ ಅವರು ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ಲಾರ್ಜ್ ಸ್ಕೇಲಲ್ಲಿ ಮೈಗ್ರೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಇಂಟರ್ನಲ್ ಮೈಗ್ರೇಷನ್ ಆಗುತ್ತೆ ಅಥವಾ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಆಗೋದನ್ನು ನಾವು ನೋಡ್ಬೋದು. ಸೊ ಇಂಟರ್ನಲ್ ಮೈಗ್ರೇಷನ್ ಅಂತಂದಾಗ ಜನರಲಿ ನಮ್ಮ ರಾಷ್ಟ್ರದಲ್ಲಿ ಭಾರತದಲ್ಲಿ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಮೂವ್ ಆಗ್ತಾ ಇರೋದನ್ನು ನೋಡ್ತೇವೆ. ಮತ್ತು ಬೇರೆ ಒಂದು ರಾಷ್ಟ್ರದೊಂದಿಗೆ ಹೋಗುವಂಥ ಸಂದರ್ಭದಲ್ಲಿ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಮೈಗ್ರೇಷನ್ ಅಂತ ಕರಿತೇವೆ. ಸೊ ಇವಾಗ ನೋಡಿ ಸಾಕಷ್ಟು ಜನ ಫಾರಿನ್ ಕಂಟ್ರಿಗೆ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಇದಕ್ಕೆ ಕಾರಣಗಳು ಏನಿರ್ಬೋದು? ಸೊ ಬೇಸಿಕಲಿ ಈ ಒಂದು ಮೈಗ್ರೇಷನ್ನ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ಒಂದು ಎಜುಕೇಷನ್ ಆಧಾರದ ಮೇಲೆ ಹೋಗಿರ್ತಾರೆ, ವರ್ಕ್ನ ಆಧಾರದ ಮೇಲೆ ಹೋಗಿರ್ತಾರೆ, ಮ್ಯಾರೇಜ್ ಆಗಿರ್ಬೋದು, ಕಾನ್ಫ್ಲಿಕ್ಟ್ ಆಗಿರ್ಬೋದು, ಕ್ಲೈಮೇಟ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ಮೈಗ್ರೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ರೀಸೆಂಟಾಗಿ ನೀವು ಅಬ್ಸರ್ವ್ ಮಾಡ್ಬೋದು, ಡೆಲ್ಲಿಯಲ್ಲಿರ್ತಕ್ಕಂಥ ಜನರು ಬೆಂಗಳೂರಿಗೆ ಮೈಗ್ರೇಟ್ ಆಗ್ತಾ ಇರೋದು ನೋಡ್ತಾ ಇದ್ವಿ. ವೈ? ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಇಶ್ಯೂ. ಸೊ ಅಲ್ಲಿ ತುಂಬ ಪೊಲ್ಯೂಷನ್ ಆಗ್ತಾ ಇದೆ, ಅಲ್ಲಿ ಇರಬಾರ್ದು, ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಮೈಗ್ರೇಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಸೊ ಈ ಎಲ್ಲ ಕಾರಣಗಳಿಂದ ಇವತ್ತು ಮೈಗ್ರೇಟ್ ಆಗೋದನ್ನು ನಾವು ಗಮನ ಹರಿಸ್ಬೋದು. ಬೇಸಿಕಲಿ ಒಂದು ಚಾಲೆಂಜ್ ಏನಿರುತ್ತೆ ಅಂದರೆ
ಸಿಟಿಜನ್ಶಿಪ್ನ ಆಧಾರದ ಮೇಲೆ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಅವರಿಗೆ ಒಂದು ಬರ್ತಾ ಇರುವಂಥ ನಾಗರಿಕತ್ವ ಅಥವಾ ಅವರು ಈ ರೀತಿಯಾಗಿ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕಾಗಿರ್ಬೋದು, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಮೂವ್ ಆಗ್ತಾ ಇದ್ದಾರಲ್ಲ, ಇಲ್ಲಿ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂಥ ಒಂದು ಕ್ರೈಸಿಸ್ ಇರೋದನ್ನು ನೋಡ್ಬೋದಲ್ವಾ. ಸೊ ಇವಾಗ ಟ್ರೆಡಿಷ್ನಲ್ ವೇನಲ್ಲಿ ಒಂದು ಸಿಟಿಜನ್ಶಿಪ್ಪನ್ನು ಯಾಕೆ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ, ಒಂದು ಫಿಕ್ಸ್ಡ್ ಟೆರಿಟರಿನಲ್ಲಿ ಅವರು ವಾಸವಾಗಿರುವಂಥ ಸಂದರ್ಭದಲ್ಲಿ ಅವರಿಗೆ ನಾಗರಿಕತ್ವ ಬರುತ್ತೆ, ಅಂದರೆ ಒಂದು ಸ್ಟೇಬಲ್ ಆಗಿರ್ತಕ್ಕಂಥ ರೆಸಿಡೆನ್ಸನ್ನು ನೋಡ್ತಾ ಇದ್ವಿ. ಬಟ್ ಮಾಡರ್ನ್ ರಿಯಾಲಿಟಿ ತುಂಬ ಡಿಫ್ರೆಂಟ್ ಇದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ನೋಡಿ ಆಸ್ಪೆಕ್ಟ್ನೇ ಡಿಫ್ರೆಂಟ್ ಆಗಿದೆ. ವರ್ಕ್, ಎಜುಕೇಷನ್, ಮ್ಯಾರೇಜ್ ಈ ರೀತಿಯ ಆಧಾರದ ಮೇಲೆ ಅವರು ಮೂವ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒಂದು ಹತ್ರ ಇರಲಿಕ್ಕೆ ಅವ್ರು ಆಗದೇ ಇರುವಂಥ ಸ್ಥಿತಿಗತಿಗಳು ಅಥವಾ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ಗಳಂತ ನೋಡ್ಬೋದು. ಈ ಒಂದು ಹಂತದಲ್ಲಿ ನಾವು ಹೇಗೆ ಲೀಗಲ್ ಫ್ರೇಮ್ವರ್ಕನ್ನು ತರಬೇಕು ವೆನ್ ಇಟ್ ಕಮ್ಸ್ ಟು ದಿ ರೆಸಿಡೆನ್ಸ್ ಬೇಸ್ಡ್ ಅಪ್ರೋಚನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ರೆಸಿಡೆನ್ಸ್ ಬೇಸ್ಡ್ ರೈಟನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ ಲೀಗಲ್ ಫ್ರೇಮ್ವರ್ಕ್ ಇದು ಚಾಲೆಂಜನ್ನು ತರುತ್ತೆ. ಈವನ್ ಸೋಷಿಯಲ್ ರಿಯಾಲಿಟೀಸನ್ನು ಕ್ವಶನ್ ಮಾಡ್ತಾ ಇದೆ ಅಂತ ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ. ಇವಾಗ ಬೇಸಿಕ್ ಚಾಲೆಂಜ್ ಅಂತ ನೋಡ್ಕೊಳ್ಳೋದಾದರೆ, ನಾಗರಿಕತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ವೋಟಿಂಗ್ ಮಾಡುವಂಥ ಒಂದು ರೈಟ್ ಇರುತ್ತೆ ಅಲ್ವಾ. ಸೊ ಎಲೆಕ್ಟೋರಲ್ ಆಂಗ್ಸೈಟಿ ಸಹ ಇಲ್ಲಿ ಕ್ರಿಯೇಟ್ ಆಗುತ್ತೆ. ರೆಸಿಡೆನ್ಸ್ಗಳಿಗೂ ಸಹ ನಾವು ಹೇಗೆ ಕೊಡಲಿಕ್ಕಾಗುತ್ತೆ ಅನ್ನುವಂಥ ಆಸ್ಪೆಕ್ಟನ್ನು ಗಮನ ಹರಿಸ್ಬೋದು. ವೋಟರ್ ರೋಲ್ಗೆ ಸಂಬಂಧಪಟ್ಟಂತೆ ಒಂದು ರಿವಿಷನನ್ನು ಸಹ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವಾಗ ಮುಂದಾಗಿರೋದನ್ನು ನೋಡ್ತಾ ಇದ್ವಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಮಾಡಲಿಕ್ಕೆ ಕಾರಣಗಳೇನಿತ್ತು? ಸೀರಿಯಸ್ಲಿ ಇವಾಗ ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದೆ. ಅರ್ಬನೈಸೇಷನ್ ರ್ಯಾಪಿಡ್ ಆಗಿ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಇಂಟರ್ ಸ್ಟೇಟ್ ಮೈಗ್ರೇಷನ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ವಿ. ಮೈಗ್ರೇಷನ್ ಆಧಾರದ ಮೇಲೆ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗೋದಿಲ್ಲ ಯಾರು ಎಲ್ಲಿ ಬರ್ತಾರೆ, ಎಲ್ಲಿ ಲೊಕೇಟ್ ಆಗಿದ್ದಾರೆ ಅನ್ನೋದರ ಆಧಾರದ ಮೇಲೆ ಸಾಕಷ್ಟು ವೋಟ್ಸ್ಗಳು ಡುಪ್ಲಿಕೇಟ್ ಆಗಿರೋದ್ರಿಂದ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಬಿಕಾಸ್ ನೋಡಿ, ಒಂದು ಸ್ಟೇಟಲ್ಲಿ ಅವ್ರು ಆಲ್ರೆಡಿ ವೋಟರ್ ಲಿಸ್ಟಲ್ಲಿ ಇರ್ತಾರೆ, ಇನ್ನೊಂದು ಸ್ಟೇಟ್ಗೆ ಮತ್ತೆ ಹೋದಾದ್ಮೇಲೆ ಮತ್ತೆ ಎಂಟ್ರಿ ಆಗುವಂಥ ಸಾಧ್ಯತೆ ಇರುತ್ತೆ, ಡುಪ್ಲಿಕೇಶನ್ ಆಗುತ್ತಲ್ಲ. ಸೊ ಇವುಗಳನ್ನೆಲ್ಲವನ್ನು ಅವಾಯ್ಡ್ ಮಾಡಬೇಕು ಅಂತ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ಸಹ ತಂದಿರೋದಾಗಿ ನಾವು ಗಮನ ಹರಿಸ್ಬೋದು. ಸೊ ಯುನೈಟೆಡ್ ಸ್ಟೇಟ್ಸ್ನಲ್ಲೂ ಸಹ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸ್ಟೇಟ್ ಲೆವೆಲಲ್ಲೂ ಒಂದು ಡೇಟಾಬೇಸನ್ನು ಅಥವಾ ಒಂದು ಡಾಕ್ಯುಮೆಂಟೇಷನ್ಸನ್ನು ಹೇಗೆ ಮಾಡಬೇಕು, ಒಂದು ಪ್ರೂಫನ್ನು ಹೇಗೆ ಕನ್ಸಿಡರ್ ಮಾಡಬೇಕು ವೆನ್ ಇಟ್ ಕಮ್ಸ್ ಟು ದ ಸಿಟಿಜನ್ ಪಾರ್ಟ್ ಅಂತ, ಅಂದರೆ ಸಿಟಿಜನ್ಶಿಪ್ಪನ್ನು ಪ್ರೊವೈಡ್ ಮಾಡುವಂಥ ಸಂದರ್ಭದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆಯೂ ಸಹ ವೋಟರ್ಸ್ಗಳನ್ನು ಸಸ್ಪೆನ್ಷನ್ ಮಾಡೋದು. ಯುನೈಟೆಡ್ ಸ್ಟೇಟಲ್ಲೂ ಸಹ ಈ ರೀತಿಯಂಥ ಇಶ್ಯೂಸ್ಗಳು ನಡೀತಾ ಇದ್ದಾವೆ. ಅಂದರೆ ಮಾಡರ್ನ್ ಕಾಂಟೆಕ್ಸ್ಟೇ ತುಂಬ ಡಿಫ್ರೆಂಟ್ ಆಗಿದೆ. ಮೈಗ್ರೇಷನ್ ಅನ್ನೋದು ಇವಾಗ ಒಂದು ನಮ್ಮ ಫ್ರೇಮ್ವರ್ಕ್ ನಡಿನಲ್ಲಿ ಚಾಲೆಂಜನ್ನು ಕ್ರಿಯೇಟ್ ಮಾಡಿದೆ ವೆನ್ ಇಟ್ ಕಮ್ಸ್ ಟು ಎಲೆಕ್ಟೋರಲ್ ಇಂಟಿಗ್ರಿಟಿ ಅಂತಲೇ ಗಮನ ಹರಿಸ್ಬೋದು. ಸೊ ಇವಾಗ ಮೈಗ್ರೇಷನ್ ಟ್ರೆಂಡ್ ಅಂತ ನೋಡೋದಾದರೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಟ್ರೆಂಡನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಮಟ್ಟಿಗೆ ಒಂದು ಡೇಟಾ ಬದಲಾವಣೆ ಆಗಿದೆ. ಕೇವಲ 2024ರಲ್ಲಿ ಇರುವಂಥ ಒಂದು ಸ್ಥಿತಿಗತಿಯನ್ನು ತೆಗೆದುಕೊಳ್ಳುವಂಥದ್ದಾದರೆ 300+ ಮಿಲಿಯನ್ ಅಷ್ಟು ಮೈಗ್ರೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಗ್ಲೋಬಲ್ ಮೈಗ್ರೇಷನ್ 1990s ಅಲ್ಲಿ ಇರುವಂಥ ಒಂದು ಆಸ್ಪೆಕ್ಟ್, ಅಂದರೆ 1990 ಅಂತಲೇ ತೆಗೆದುಕೊಳ್ಳೋದಾದರೆ ಎಕ್ಸಾಕ್ಟ್ ಈವೆಂಟ್ಸ್ ಅನ್ನೋದು 154 ಮಿಲಿಯನ್ ಅಷ್ಟು ಪಾಪ್ಯುಲೇಷನ್ ಮೈಗ್ರೇಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಡಬಲ್ ಆಗಿರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ 2024 ಅಂತ ಬಂದಾಗ. ಈ ಒಂದು ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಸಂಬಂಧಪಟ್ಟಂಥ ಸೇಫ್ಟಿಯನ್ನು ಒದಗಿಸೋದಾಗಲಿ, ಸೆಕ್ಯೂರಿಟಿಯನ್ನು ಒದಗಿಸೋದಾಗಲಿ, ರೈಟ್ಸನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ ಡೆಫಿನೆಟ್ಲಿ ಕ್ವಶನ್ ಮಾರ್ಕನ್ನು ಎಲ್ಲ ರಾಷ್ಟ್ರಗಳಲ್ಲಿ ಕ್ರಿಯೇಟ್ ಮಾಡಿರೋದಾಗಿ ನಾವು ಗಮನ ಹರಿಸ್ಬೋದು. ಪ್ರಸ್ತುತವಾಗಿ ಇವಾಗ ನಾವು US ಅಂತಲೇ ತೆಗೆದುಕೊಳ್ಳೋದಾದರೆ, ನಮ್ಮ ರಾಷ್ಟ್ರದಿಂದ ಅಲ್ಲಿ ಹೋಗಿರುವಂಥ ಟೆಂಪ್ರರಿ ಪರ್ಸನ್ಸ್ಗಳಿಗೆ H1B ಸ್ಟೇಟಸನ್ನು ಕೊಟ್ಟಿರೋದಾಗಿ ನಾವು ಗಮನ ಹರಿಸ್ಬೋದು. H1B ವರ್ಕರ್ಸ್ ಅಂತಲೇ ಭಾರತೀಯರು US ನಲ್ಲಿ ಅನಿಸ್ಕೊಳ್ತಾರೆ ಬಿಕಾಸ್ ಆಫ್ ಟೆಂಪ್ರರಿ ವರ್ಕ್ ನೇಚರ್ ಇರೋದ್ರಿಂದ. ಜೊತೆಗೆ ಮೈಗ್ರೆಂಟ್ ಲೇಬರ್ ಅನ್ನುವಂಥದ್ದಾಗಲಿ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನಲ್ಲಿ ಆಗಿರ್ಬೋದು, ಸಿಂಗಪೂರ್ ನಡಿನಲ್ಲೂ ಸಹ ಒಂದು ಟೈಟಲ್ ಮೈಗ್ರೆಂಟ್ ಲೇಬರ್ ಅನ್ನುವಂಥದ್ದಾಗಿ. ರಾಷ್ಟ್ರಗಳಿಗೆ ಮೈಗ್ರೆಂಟ್ ವರ್ಕರ್ಸ್ಗಳು ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಬಿಕಾಸ್ ಅವರಿಗೆ ವರ್ಕ್ ಫೋರ್ಸ್ನ ಅವಶ್ಯಕತೆ ಇದೆ. ಎಕನಾಮಿಕ್ ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಇವರು ಹೈಯೆಸ್ಟ್ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ. ಎಕನಾಮಿಕಲಿ ಪ್ರೊಡಕ್ಟಿವ್ ಅಂತಲೇ ಹೇಳ್ಬೋದು. ಸೊ ಇವಾಗ ಪೊಲಿಟಿಕಲಿ ಅಂತ ಬಂದಾಗ ಅವ್ರಿಗೆ ಯಾವುದೇ ರೀತಿಯಂಥ ಒಂದು ಸ್ಟೇಟಸನ್ನು ಕೊಡ್ತಾ ಇಲ್ಲ. ರೈಟ್ ಟು ವೋಟ್ ಅವ್ರಿಗೆ ಯಾವುದೇ ರೀತಿಯಾಗಿ ಇರೋದಿಲ್ಲ. ಟೆಂಪ್ರರಿ ಪರ್ಪಸಲ್ಲಿ ಅವ್ರು ಇರ್ತಾರೆ. ಸೊ ಅವ್ರಿಗೆ ನೋಡಿ, ವರ್ಕರ್ ಆಸ್ಪೆಕ್ಟ್ ಅಂತ ಬಂದಾಗ ಮೈಗ್ರೆಂಟ್ ವರ್ಕರ್ ಲೇಬರ್ ಅಂತ ಕೊಡ್ತಾ ಇದ್ದಾರೆ, ಅಥವಾ H1B ವರ್ಕರ್ ಅನ್ನತಕ್ಕಂಥ ಸ್ಟೇಟಸನ್ನು ಕೊಡ್ತಾ ಇದ್ದಾರೆ. ಸೊ ಇದು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಆಸ್ಪೆಕ್ಟು. ಸೊ ಈ ಒಂದು ಕ್ಲಾಸ್, ಮೈಗ್ರೆಂಟ್ ಕ್ಲಾಸನ್ನು ನಾವು ಎಕನಾಮಿಕಲಿ ಪ್ರೊಡಕ್ಟಿವ್ ಆಸ್ಪೆಕ್ಟ್ ಅಂತ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಹೊರತಾಗಿ ಅವರಿಗೆ ಪೊಲಿಟಿಕಲ್ ರೈಟ್ಸ್ಗಳು ಇರೋದಿಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಬೇಸಿಕಲಿ ಭಾರತದಲ್ಲಿರುವಂಥ ಒಂದು ಪಾಪ್ಯುಲೇಷನನ್ನು ನೋಡುವಂಥದ್ದಾದರೆ, ಇಂಡಿಯನ್ ಸಿಟಿಜನ್ಸ್ ಅಂತಲೇ ನಾವು ತೆಗೆದುಕೊಳ್ಳೋದಾದರೆ 15.8 ಮಿಲಿಯನ್ ಅಷ್ಟು ಜನ ಇಂಡಿಯನ್ ಸಿಟಿಜನ್ ಇರೋದನ್ನು ನಾವು ನೋಡ್ತಾ ಇದ್ವಿ. ಇಂಡಿಯನ್ ಒರಿಜಿನ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಇಂಡಿಯನ್ ಒರಿಜಿನ್ ಇರತಕ್ಕಂಥ ಒಂದು ಪಾಪ್ಯುಲೇಷನ್ 19.6 ಮಿಲಿಯನ್ ಇರೋದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ನಾವು ವೋಟಿಂಗ್ ರೈಟ್ಸನ್ನು ಪ್ರೊವೈಡ್ ಮಾಡಬೇಕು ಅಂತ. ಇಲ್ಲಿ 2010ರಲ್ಲೂ ಸಹ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಡಿಯಲ್ಲಿ ತಂದಿರುವಂಥ ಒಂದು ಬದಲಾವಣೆ, 2010ರಲ್ಲಿ ಚೇಂಜಸನ್ನು ಮಾಡಿದರೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ NRIನೂ ಸಹ ಇವತ್ತು ವೋಟ್ ಮಾಡಲಿಕ್ಕೆ ಅಲೋ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ.
ಓಕೆ, ಫಿಸಿಕಲ್ ಪ್ರೆಸೆನ್ಸ್ನ ಒಂದು ಅವಶ್ಯಕತೆ ಇರುತ್ತೆ. NRI ಇರತಕ್ಕಂಥವ್ರು ಭಾರತದಲ್ಲಿ ಬಂದುಬಿಟ್ಟು ವೋಟನ್ನು ಮಾಡುವಂಥದ್ದಾಗಿರಲಿ. ಸುಪ್ರೀಂ ಕೋರ್ಟಲ್ಲೂ ಸಹ ಒಂದು ಪಿಟಿಷನ್ಸನ್ನು ಹಾಕಿರೋ ಪ್ರಕಾರ ರಿಮೋಟ್ ವೋಟಿಂಗು ಡಿಮ್ಯಾಂಡ್ ಮಾಡಿರೋದಾಗಿ, ಅಂದರೆ ತಾವು ಎಲ್ಲಿರ್ತಾರೋ ಅಲ್ಲಿಂದನೇ ವೋಟ್ ಮಾಡುವಂಥ ಒಂದು ಫೆಸಿಲಿಟೀಸನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಒಂದು ಪಿಟಿಷನ್ಸನ್ನು ಹಾಕಿರೋದಾಗಿ ಸಹ ನಾವು ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಒಂದು ಎಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ಮಾರ್ಕನ್ನು ಸುಪ್ರೀಂ ಕೋರ್ಟಲ್ಲಿ ಒಂದು ಡಿಸ್ಕಷನು ಸಹ ನಡೀತಾ ಇದೆ. ಸೊ ಈ ರೀತಿಯಾಗಿ ಒಂದು ವೋಟಿಂಗ್ ಆಸ್ಪೆಕ್ಟ್ ಅಂತ ಬಂದಾಗ ಒಂದು ಪೊಲಿಟಿಕಲ್ ರೈಟನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ. ಇಷ್ಟರ ಮಟ್ಟಿಗೆ ಒಂದು ಪಾಪ್ಯುಲೇಷನ್ ಇದೆ ಅಂತ ನಾವಿಲ್ಲಿ ಐಡೆಂಟಿಫೈ ಮಾಡ್ಬೋದು. ಇಂಟರ್ನಲ್ ಮೈಗ್ರೇಷನ್ ಮತ್ತು ಪೊಲಿಟಿಕಲ್ ಪವರ್ನ ಆಸ್ಪೆಕ್ಟನ್ನು ಸಹ ಆಥರ್ ಅವರು ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಮೈಗ್ರೇಷನ್ ಒಂದು ಸ್ಟೇಟ್ ಒಳಗಡೆ ಆಗಿರುವಂಥ ಸಂದರ್ಭದಲ್ಲಿ, ಅಂದರೆ ಇಂಡಿಯಾ ಒಳಗಡೆನೇ ಆಗ್ತಾ ಇದೆ ಅಂತ ನೀವು ಕನ್ಸಿಡರ್ ಮಾಡಿದಾಗ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ನಡಿನಲ್ಲೂ ಸಹ ಒಂದು ಪಾಪ್ಯುಲೇಷನ್ ಸೈಜು ಬದಲಾವಣೆ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಒಂದು ಮತದಾನ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಬದಲಾವಣೆಯನ್ನು, ಹೇಗೆ ಒಂದು ಫೆಡರಲ್ ಬ್ಯಾಲೆನ್ಸನ್ನು ನಾವು ಇಲ್ಲಿ ತರಬೇಕು ಅನ್ನುವಂಥ ಒಂದು ಚಾಲೆಂಜಸ್ ಇದ್ದೇ ಇರುತ್ತೆ ವೆನ್ ಇಟ್ ಕಮ್ಸ್ ಟು ದ ಮೈಗ್ರೇಷನ್ ಅನ್ನೋದು ಈ ರೀತಿಯಾದಂಥ ಕಾಂಟ್ರಿಬ್ಯೂಷನ್ಸನ್ನು ಸ್ಟೇಟಲ್ಲಿ ಮಾಡುತ್ತೆ ಅಂತ. ಸೊ ಇವಾಗ ನೋಡಿ, ಬಿಹಾರ್ ಅಂತಲೇ ನಾವು ನೋಡಿದಾಗ ಎಕ್ಸಾಂಪಲ್ ಅಂತ ತೆಗೆದುಕೊಂಡಾಗ ಇಲ್ಲಿ ಬಿಹಾರಿಂದ ನೆಟ್ ಮೈಗ್ರೆಂಟ್ ಸೆಂಡಿಂಗ್ ಸ್ಟೇಟ್ ಅಂತಲೇ ಇದು ಅನ್ಸ್ಕೊಳ್ಳುತ್ತೆ. ಅಂದರೆ ಇಲ್ಲಿರ್ತಕ್ಕಂಥ ಜನರು ಬೇರೆ ಒಂದು ಸ್ಟೇಟ್ಗೆ ಹೋಗಿ ಕೆಲಸ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೆಂಡ್ ಮಾಡುವಂಥ ಆಸ್ಪೆಕ್ಟ್ ನಡೆಯಲ್ಲಿ ಇಲ್ಲಿರ್ತಕ್ಕಂಥ ಸಿಟಿಜನ್ಸ್ಗಳು ಬೇರೆ ಸ್ಟೇಟಿಗೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬಿಹಾರಿಂದ ಮಹಾರಾಷ್ಟ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇಲ್ಲಿ ಹೆಚ್ಚು ಜನ ಮೈಗ್ರೇಟ್ ಪೀಪಲ್ಗಳು ಬರ್ತಾ ಇದ್ದಾರೆ ಬೇರೆ ಸ್ಟೇಟ್ನಿಂದ. ಅಂದರೆ ಇವು ರಿಸೀವಿಂಗ್ ಸ್ಟೇಟ್ ಅಂತ ಅನಿಸ್ಕೊಳ್ಳುತ್ತೆ, ಬಿಹಾರ್ ಅನ್ನೋದು ಸೆಂಡಿಂಗ್ ಸ್ಟೇಟ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಇವಾಗ ವೆನ್ ಇಟ್ ಕಮ್ಸ್ ಟು ದಿ ವೋಟಿಂಗ್ ಆಸ್ಪೆಕ್ಟ್ ಅಲ್ಲ, ಆವಾಗ ಏನಾಗುತ್ತೆ ಅಂದರೆ ಒಂದು ಸ್ಟ್ರಕ್ಚರೇ ಚೇಂಜ್ ಆಗಿಬಿಡುತ್ತೆ, ಪೊಲಿಟಿಕಲ್ ಔಟ್ಕಮೇ ಚೇಂಜ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ದ ಎಕನಾಮಿಕ್ ಪ್ರೊಡಕ್ಟಿವಿಟಿ, ಬೇರೆ ಸ್ಟೇಟಿಗೆ ಹೋಗಿ ಪ್ರೊಡಕ್ಟಿವಿಟಿಯನ್ನು ತೋರಿಸೋದಾಗುತ್ತೆ. ಬಟ್ ಆ ವೋಟಿಂಗ್ ಅಂತ ಬಂದಾಗ ಬೇರೆ ಒಂದು ಸ್ಟೇಟ್ನಲ್ಲಿ ಬರುತ್ತೆ. ಸೊ ಈ ಒಂದು ಆಧಾರದ ಮೇಲೆ ಡೆಮೋಗ್ರಫಿ, ಐಡೆಂಟಿಟಿ, ಪೊಲಿಟಿಕ್ಸ್ ಇವೆಲ್ಲ ಸಹ ಬೇಸಿಕ್ ಒಂದು ಚಾಲೆಂಜ್ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಮೈಗ್ರೆಂಟ್ ಡೇಟಾಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಜನಗಣತಿ ಏನು ಹೇಳುತ್ತೆ, ಎಷ್ಟರ ಮಟ್ಟಿಗಿದೆ ಅಂತ, 2001ರಲ್ಲಿರುವಂಥ ಮೈಗ್ರೇಷನ್ನು 31% ಇರೋದನ್ನು ನೋಡ್ತಾ ಇದ್ವಿ. 2011ರ ಒಂದು ಜನಗಣತಿ ಹೇಳುತ್ತೆ 38%. ಇವಾಗ ಡೆಫಿನೆಟ್ಲಿ ಇನ್ನೂ ಜಾಸ್ತಿ ಆಗುತ್ತೆ, ಮತ್ತೆ ಅಪ್ಡೇಷನ್ ಆಗಿ ತೆಗೆದುಕೊಳ್ಬೋದು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, 1/3 ಪಾಪ್ಯುಲೇಷನ್ ಈ ಮೈಗ್ರೇಷನಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು ಮಹಿಳೆಯರ ಒಂದು ಮೈಗ್ರೇಷನ್ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಅದರಲ್ಲೂ ಮ್ಯಾರೇಜ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಮೈಗ್ರೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಮೈಗ್ರೇಷನ್ ಏನು ಮಾಡುತ್ತೆ, ಜನರಲಿ ಮೈಗ್ರೇಷನ್ನ ಒಂದು ಅನದರ್ ಆಸ್ಪೆಕ್ಟ್ ಅನ್ನುವಂಥದ್ದಾದರೆ, ಒಬ್ಬ ಮೈಗ್ರೆಂಟ್ ಪರ್ಸನ್ ಲ್ಯಾಂಗ್ವೇಜನ್ನು ಸಹ ಬದಲಾವಣೆ ಮಾಡ್ಕೊಳ್ತಾನೆ, ಕಲ್ಚರಲ್ ಆಸ್ಪೆಕ್ಟಲ್ಲೂ ಸಹ ಬದಲಾವಣೆ ಆಗುತ್ತೆ. ಈ ಮೊದಲಿರ್ತಕ್ಕಂಥ ಕಲ್ಚರ್, ಅವ ಯಾವ ಸ್ಟೇಟಲ್ಲಿ ಬಿಲಾಂಗ್ ಆಗಿರ್ತಾನೆ ಅಲ್ಲಿ ಕಲ್ಚರ್ ಡಿಫ್ರೆಂಟು, ಬೇರೆ ರಾಷ್ಟ್ರಕ್ಕೆ ಹೋದಾಗ ಅಲ್ಲಿ ಕಲ್ಚರ್ ಡಿಫ್ರೆಂಟು. ಸೊ ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಿದಾಗ ಲ್ಯಾಂಗ್ವೇಜ್, ಕಲ್ಚರಲ್ಲೂ ಸಹ ಬದಲಾವಣೆ ಆಗುತ್ತೆ, ಪೊಲಿಟಿಕಲ್ ಮೊಬಲೈಜೇಷನು ಸಹ ಇಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಈ ಒಂದು ಆಧಾರದ ಮೇಲೆ ಮೈಗ್ರೇಷನ್ ಅನ್ನೋದು ಯಾವುದೇ ರೀತಿಯಾಗಿ ಡಿಸ್ರಪ್ಷನನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ಸಿವಿಲೈಜೇಷನ್ ಕಂಟಿನ್ಯೂ ಆಗಲಿಕ್ಕೆ, ಸಿವಿಲೈಜೇಷನ್ ಕಂಟಿನ್ಯೂಟಿಗೆ ಇದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಒಂದು ರಿಪ್ರೆಸೆಂಟೇಷನನ್ನು ರೀಡಿಫೈನ್ ಮಾಡ್ತಾ ಇದೆ, ಡೆಮೋಕ್ರಸಿಯನ್ನು ರೀಡಿಫೈನ್ ಮಾಡ್ತಾ ಇದೆ, ಫೆಡರಲಿಸಮ್ ಸ್ಟ್ರಕ್ಚರನ್ನು ರೀಡಿಫೈನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಮೈಗ್ರೇಷನ್ ಅನ್ನೋದು ಕೇವಲ ಒಂದು ನಮ್ಮ ಸೊಸೈಟಿಯ ಪೆರಿಫೆರಲ್ ಪಾರ್ಟ್ ಅಷ್ಟೇ ಅಲ್ಲ, ಇದೊಂದು ಸೆಂಟ್ರಲ್ ಫೋರ್ಸ್ ಅಂತಲೇ ಹೇಳ್ಬೋದು. ಸಿವಿಲೈಜೇಷನ್ಗೆ ಸಂಬಂಧಪಟ್ಟಂತೆ ಒಂದು ಐಡೆಂಟಿಟಿಯನ್ನು ರೀಶೇಪ್ ಮಾಡುತ್ತೆ, ಕಲ್ಚರಲ್ ಆಸ್ಪೆಕ್ಟ್, ಪೊಲಿಟಿಕಲ್ ಬಿಹೇವಿಯರನ್ನು ಇವಾಗ ರೀಶೇಪ್ ಮಾಡುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಮೈಗ್ರೇಷನ್ ಅಂತ ಬಂದಾಗ ಇದರ ಇಂಪಾರ್ಟೆನ್ಸ್ ಏನಿದೆ ಅಂತ ನಿಮಗೆ ಕ್ವಶನನ್ನು ಕೇಳಿದರೆ, ಮೇನ್ಸ್ನಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಸೊಸೈಟಲ್ ಇನ್ಸೈಟ್ನ ಆಧಾರದ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೇನ್ಸಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂಥ ಡೈಮೆನ್ಷನ್ಸನ್ನು ನಾವಿಲ್ಲಿ ಕವರ್ ಮಾಡ್ಬೋದು. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಚೇಂಜ್ ಫಾರ್ ದ ವರ್ಸ್, ದ ಮೂವ್ ಟು ಅಲ್ಟರ್ MG ನರೇಗಾ ಬಿಯಾಂಡ್ ರಿಕಗ್ನೈಸೇಷನ್ ಮಸ್ಟ್ ಬಿ ಡ್ರಾಪ್ಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಹಾಗೂ GS ಪೇಪರ್ 3 ನಡೆಯಲ್ಲೂ ಸಹ ರೂರಲ್ ಡೆವಲಪ್ಮೆಂಟ್ನ ಆಸ್ಪೆಕ್ಟ್ನ ಆಧಾರದ ಮೇಲೆ ತೆಗೆದುಕೊಂಡಿರುವಂಥ ಒಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ MG ನರೇಗಾ ಪ್ರೋಗ್ರಾಮನ್ನು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಇವಾಗ ವಿಕಸಿತ್ ಭಾರತ್ ನಡಿನಲ್ಲಿ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಬಿಲ್ ನಡಿನಲ್ಲಿ ಸೊ ಇಂಪಾರ್ಟೆಂಟ್ಲಿ ಏನೇನು ಚೇಂಜಸನ್ನು ಮಾಡಿದ್ದಾರೆ, ಏನು ಕ್ರಿಟಿಕಲಿ ಆಥರ್ ಅವರು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಈ ಯೋಜನೆ ನಡಿನಲ್ಲಿರ್ತಕ್ಕಂತಹ ಬದಲಾವಣೆಯನ್ನು ನೋಡುವಂಥದ್ದಾದರೆ ಕಂಪ್ಲೀಟ್ ಆಗಿ ಒಂದು ವರ್ಕ್ ಗ್ಯಾರಂಟಿ ಅನ್ನುವಂಥ ಟೈಟಲ್ಮೆಂಟೇ ಬದಲಾವಣೆ ಆಗಿದೆ. ಡಿಸಿಷನ್ ಮೇಕಿಂಗ್ ಆಸ್ಪೆಕ್ಟ್ ಆಗಿರ್ಬೋದು, ಫಂಡಿಂಗ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಫೆಡರಲ್ ರೋಲು ಸಹ ಬದಲಾವಣೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಈ ಒಂದು ಪ್ರೋಗ್ರಾಮಲ್ಲಿರುವಂಥ ಮಿಸ್ ಮ್ಯಾಚಸ್ಗಳು, MG ನರೇಗಾ ಪ್ರೋಗ್ರಾಮ್ ಅಂತ ನಾವು ನೋಡುವಂಥದ್ದಾದರೆ 2005ರಲ್ಲಿ ತಂದಿರುವಂಥ ಈ ಒಂದು MG ನರೇಗಾ ಪ್ರೋಗ್ರಾಮ್ ಪರ್ಟಿಕ್ಯುಲರ್ಲಿ
ಒಂದು ಲೀಗಲ್ ಎಂಟೈಟಲ್ಮೆಂಟನ್ನು ಕೊಡ್ತಾ ಇರುವಂಥದ್ದಾಗಿ ಕಾಣ್ಬೋದಿತ್ತು. ರೈಟ್ ಬೇಸ್ಡ್ ಲಾ ಆಗಿರೋದನ್ನಾಗಿ ಕನ್ಸಿಡರ್ ಮಾಡ್ತಾ ಇದ್ವಿ. ಹಾಗೂ ಡಿಸೆಂಟ್ರಲೈಸ್ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸುವಂಥದ್ದಾಗಿರ್ಬೋದು. ಸೆಂಟ್ರಲ್ ಸಹ ಒಂದು ಪೇಮೆಂಟ್ ಸಿಸ್ಟಮ್ ಅಂತ ಬಂದಾಗ 100% ಅನ್ಸ್ಕಿಲ್ಡ್ ವೇಜಸನ್ನು ಪ್ರೊವೈಡ್ ಮಾಡುವಂಥ ಸಂದರ್ಭದಲ್ಲಿ ಸಹಕಾರಿಯಾಗಿರೋದನ್ನು, ವೇಜ್ ಅಂತ ಬಂದಾಗ ಪ್ರೊವೈಡ್ ಮಾಡ್ತಾ ಇರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಅಂತಲೇ ನಾವಿಲ್ಲಿ ಗಮನ ಹರಿಸಬೇಕಾಗಿರೋದು. ಸೊ ಈ ಒಂದು ಹಂತದಲ್ಲಿ ಇವಾಗ ಏನು ಚೇಂಜಸ್ ಆಗ್ತಾ ಇದೆ, ಇವಾಗ ಚೇಂಜಸ್ ಏನು ಮಾಡಿದ್ದಾರೆ, ಹೊಸದೊಂದು ಯೋಜನೆ ಅಡಿನಲ್ಲಿ ಆಗಿರುವಂಥ ಚೇಂಜಸ್ 60-40 ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಆಗಿರುವಂಥ ಆಸ್ಪೆಕ್ಟನ್ನು ಸೆಂಟರ್ ಹಾಗೂ ಸ್ಟೇಟ್ ನಡಿನಲ್ಲಿ ಒಂದು ಸ್ಪ್ಲಿಟ್ಟಿಂಗ್ ಆಗ್ತಾ ಇದೆ ಫಂಡಿಂಗ್ ಆಸ್ಪೆಕ್ಟ್ನ ಆಧಾರದ ಮೇಲೆ. ಹಾಗೂ ಈ ಒಂದು ಹೊಸ ಯೋಜನೆ ಏನಿದೆಯಲ್ಲ ಪರ್ಟಿಕ್ಯುಲರ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಲೇ ನಾವು ಗಮನ ಹರಿಸ್ಬೋದು. ಹಾಗೂ ಅಲೋಕೇಶನ್ ಬೇಸ್ಡ್ ಕಂಡೀಷನನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಈ ಮೊದಲು ಲೀಗಲ್ ಎಂಟೈಟಲ್ಮೆಂಟನ್ನು ಕೊಡ್ತಾ ಇದ್ವಿ, ಕಂಪ್ಲೀಟಾಗಿ ಒಂದು ಲೀಗಲ್ ರೈಟ್ ಅಂತ ಕೊಡ್ತಾ ಇದ್ವಿ. ಇವಾಗ ಅಲೋಕೇಶನ್ ರಿಲೇಟೆಡ್ ಇರುವಂಥ ಒಂದು ಆಸ್ಪೆಕ್ಟ್ ಅಥವಾ ಅಪ್ರೋಚ್ ಅಂತ ನಾವು ಈ ಒಂದು ಯೋಜನೆಯಲ್ಲಿ ಗಮನ ಹರಿಸ್ಬೋದು. ಡಿಸೆಂಟ್ರಲೈಸ್ ಆಸ್ಪೆಕ್ಟ್ ಹೋಗಿ ಇವಾಗ ಕಂಪ್ಲೀಟಾಗಿ ಯೂನಿಯನ್ ಗವರ್ಮೆಂಟ್ ಹೆಚ್ಚು ಸೆಂಟ್ರಿಕ್ ಆಗಿರ್ತಕ್ಕಂಥ ಅಪ್ರೋಚನ್ನು ಇಲ್ಲಿ ತರ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಸ್ಟ್ರಾಂಗ್ ಆಗಿರುವಂಥ ಒಂದು ಅಟೋನಮಿ ಯಾರಿಗಿತ್ತು ಸ್ಟೇಟ್ಗೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ, ಅಂದರೆ MG ನರೇಗಾ ಯೋಜನೆ ಅಡಿಯಲ್ಲಿ ಸ್ಟೇಟ್ ರಿಲೇಟೆಡ್ ಇರುವಂತೆ ಅಟೋನಮಿ ಇತ್ತು. ಇವಾಗ ಸ್ಟೇಟ್ನ ಒಂದು ಡಿಸಿಷನ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇರೋದನ್ನು ನೋಡ್ಬೋದು, ಅಟೋನಮಿ ಸ್ವಲ್ಪ ಕಡಿಮೆ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಫೆಡರಲ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಫಂಡಿಂಗ್ ಡಿಸಿಷನ್ ಮೇಕಿಂಗಲ್ಲಿ ಚೇಂಜಸನ್ನು ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಕ್ರಿಟಿಕಲ್ ಕಂಡೀಷನ್ ಅಥವಾ ಚಾಲೆಂಜಸನ್ನು ಸಹ ರೇಸ್ ಮಾಡಿರುವಂಥದ್ದನ್ನು ನೋಡೋದಾದರೆ MG ನರೇಗಾ ಪ್ರೋಗ್ರಾಮಲ್ಲಿ 100 days ವರ್ಕನ್ನು ಪ್ರೊವೈಡ್ ಮಾಡ್ತಿರುವುದಾಗಿ ನಾವು ನೋಡ್ತಾ ಇದ್ವಿ. ಇವಾಗ ಏನು ಮಾಡಿದ್ದಾರೆ, ಹೊಸ ಒಂದು ಯೋಜನೆ ಅಡಿಯಲ್ಲಿ 125 days ಮಾಡಬೇಕು ಅಂತ ಕೇವಲ ಒಂದು ಅಸಂಪ್ಷನ್ ಪ್ಯಾಟರ್ನ್ ಮಾತ್ರ ಅಂತ ಆಥರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಹೊಸ ಯೋಜನೆ ತಂದಿದ್ದಾರೆ 125 ದಿನ ಕೆಲಸ ಸಿಕ್ಕತ್ತೆ ಅಂತ. ಬಟ್ ಇಲ್ಲಿ ಸ್ಟೇಟ್ ಮೇಲೆ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕಾಗತ್ತೆ. ಬಿಕಾಸ್ ಈ ಒಂದು ಯೋಜನೆ ಹೊಸ ಯೋಜನೆ ಏನಿದೆಯಲ್ಲ ಸಪ್ಲೈ ಡ್ರಿವನ್ ಆಗಿರುವಂಥ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು. ಸೊ ಅಲೋಕೇಶನ್ ರಿಲೇಟೆಡ್ ಇರುವಂತೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ರಿಸ್ಟ್ರಿಕ್ಷನನ್ನು ಆಗುತ್ತೆ, ಎಷ್ಟರ ಮಟ್ಟಿಗೆ ನಾವು ಅಲೋಕೇಶನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಲೋಕೇಶನ್ ಬೇಸ್ಡ್ ರಿಸ್ಟ್ರಿಕ್ಷನ್ ಇದೆ. ಸೊ ಹಾಗಾಗಿ ಅವರು ಎಷ್ಟರ ಮಟ್ಟಿಗೆ ಪೇಮೆಂಟ್ ಮಾಡ್ತಾರೆ ಇವೆಲ್ಲ ಆಸ್ಪೆಕ್ಟ್, ಉಳಿದಿದ್ದು ಏನಿರುತ್ತಲ್ಲ ಅಮೌಂಟು ಅದು ಎಕ್ಸೆಸಿವ್ ಆಗಿರ್ತಕ್ಕಂಥ ಅಮೌಂಟನ್ನು ಸ್ಟೇಟ್ ಗೌರ್ಮೆಂಟು ಭರಿಸಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಅಲೋಕೇಶನ್ ಲೆವೆಲಲ್ಲೂ ಸಹ ಒಂದು ಕ್ಯಾಪನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡಲಿದೆ. ಸೊ ಸಪ್ಲೈ ಡ್ರಿವನ್ ಸ್ಕೀಮ್ ಅಂತಲೇ ಇದನ್ನು ನಾವು ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. MG ನರೇಗಾ ಪ್ರೋಗ್ರಾಮ್ನಿಂದ ನಮಗೆ ರೈಟ್ ಟು ವರ್ಕ್ ಅನ್ನೋದು ಫುಲ್ಫಿಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಇವಾಗ ಒಂದು ವೆಲ್ಫೇರ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸ್ಟೇಟಿಗೆ ಒಂದು ಡಿಸ್ಕ್ರಿಷನರಿ ಪವರ್ ಬಂದಿದೆ. ಡಿಸ್ಕ್ರಿಷನರಿ ವೆಲ್ಫೇರ್ ಅಂತಲೇ ಹೇಳ್ಬೋದಲ್ವಾ. ಸೊ ಇಲ್ಲಿ ಒಂದು ಶಿಫ್ಟ್ ಆಗ್ತಾ ಇದೆ, ರೈಟ್ ಟು ವರ್ಕಿಂದ ಡಿಸ್ಕ್ರಿಷನರಿ ವೆಲ್ಫೇರ್ಗೆ ಶಿಫ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಸಿಟಿಜನ್ಗೆ ಇರ್ತಕ್ಕಂಥ ಒಂದು ಎಂಟೈಟಲ್ಮೆಂಟ್ ಇವಾಗ ಕಡಿಮೆ ಆಗ್ತಾ ಇದೆ, ಅಕೌಂಟಬಿಲಿಟಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೆಂಟ್ರಲೈಸೇಷನ್ ಜಾಸ್ತಿ ಆಗ್ತಾ ಇರುವಂಥ ಒಂದು ಅಪ್ರೋಚನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಯೂನಿಯನ್ ಗೌರ್ಮೆಂಟೇ ಇಲ್ಲಿ ಪ್ರೈಮರ್ಲಿ ಒಂದು ಡಿಸಿಷನ್ ಮೇಕಿಂಗ್ ಬಾಡಿ ಅಂತ ಅನ್ಸ್ಕೊಳ್ಳುತ್ತೆ. ಓಕೆ, ಸೊ ಸ್ಟೇಟ್ ಗೌರ್ಮೆಂಟ್ಗೆ ಇರ್ತಕ್ಕಂಥ ಲಿಟಲ್ ಬಿಟ್ ಫ್ಲೆಕ್ಸಿಬಿಲಿಟಿ ಅಂತಂದಾಗ ಪ್ಲ್ಯಾನಿಂಗ್ ಹೆಂಗೆ ಮಾಡಬೇಕು, ಫಂಡ್ ಯುಟಿಲೈಸೇಷನ್ ಆಗಿರ್ಬೋದು, ಲೋಕಲ್ ಡಿಸ್ಟ್ರೆಸ್ಗೆ ಸಂಬಂಧಪಟ್ಟಂಥ ಒಂದು ಅಲೋಕೇಶನ್ಸನ್ನು ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಸೊ ಈ ಒಂದು ಫ್ಲೆಕ್ಸಿಬಿಲಿಟಿ ಏನಿರ್ತಿತ್ತಲ್ಲ ಮೊದಲು, ಆ ಒಂದು ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪ್ಲ್ಯಾನಿಂಗ್ ಎಲ್ಲವನ್ನೂ ಸಹ ಇವಾಗ ಸೆಂಟ್ರಲ್ ಗೌರ್ಮೆಂಟಲ್ಲೇ ಮಾಡ್ತಾ ಇರೋದನ್ನು, ಬಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ತಮಿಳುನಾಡು ಸರ್ಕಾರ ಆಗಿರ್ಬೋದು, ಕೇರಳನೂ ಸಹ ಹೈಲೈಟ್ ಮಾಡಿದೆ. ಬಿಕಾಸ್ ಇದು ಕೋಆಪರೇಟಿವ್ ಫೆಡರಲಿಸಮನ್ನು ವೈಲೇಟ್ ಮಾಡುತ್ತೆ ಅಲ್ವಾ. ಇವಾಗ ಸ್ಟೇಟ್ಗೆ ಇರತಕ್ಕಂಥ ಒಂದು ಡೆವಲಪ್ಮೆಂಟ್ ಆಸ್ಪೆಕ್ಟನ್ನು ಸಹ ಇದು ಶ್ರಿಂಕ್ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ಗಳ ಒಂದು ಕನ್ಸರ್ನನ್ನು ಸಹ ಕಾಣ್ಬೋದು. ಇದು ಟೂ ಮಚ್ ಸೆಂಟ್ರಲೈಸೇಷನನ್ನು ತರ್ತಾ ಇದೆ. ಹಾಗೂ ಸ್ಟೇಟ್ ಗೌರ್ಮೆಂಟ್ಗೆ ಆಟೋಮೆಟಿಕಲಿ ಒಂದು ಫಿನಾನ್ಷಿಯಲ್ ಬರ್ಡನ್ ಕ್ರಿಯೇಟ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಎಕ್ಸಿಸ್ಟಿಂಗ್ MG ನರೇಗಾ ಪ್ರೋಗ್ರಾಮ್ ಇವಾಗ ಜನರಲಿ ಸೆಂಟ್ರಲ್ ಗೌರ್ಮೆಂಟ್ ಭರ್ತಿ ಮಾಡುವಂಥದ್ದು. ಇವಾಗ ಪ್ರಪೋಸ್ ಮಾಡಿರುವಂಥ ಬಿಲ್ ನಡಿಯಲ್ಲಿ ನಾವು ನೋಡಿರೋ ಪ್ರಕಾರ ಸ್ಟೇಟ್ ಗೌರ್ಮೆಂಟು ಸಹ ದುಡ್ಡನ್ನು ಹೆಚ್ಚು ಇಲ್ಲಿ ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ ಪರ್ಟಿಕ್ಯುಲರ್ಲಿ. ಸೊ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟ್ಗಳು ಫಿಸಿಕಲ್ ಸ್ಟ್ರೆಸ್ಸಲ್ಲಿ ಒಳಗಾಗಿರೋದನ್ನು ನೋಡ್ತಾ ಇದ್ವಿ. ದೇರ್ ಆರ್ ಸೋ ಮೆನಿ ಇಶ್ಯೂಸ್ ಬಿಕಾಸ್ ಕೆಲವೊಂದು ಸ್ಟೇಟ್ ನಡಿನಲ್ಲಿ ಫ್ಲಡ್ ಆ್ಯಕ್ಟಿವಿಟೀಸ್ಗಳು ನ್ಯಾಚುರಲ್ ಡಿಸಾಸ್ಟರ್ನಿಂದ ಆಗಿರಬಹುದು, ಅಥವಾ ಪರ್ಟಿಕ್ಯುಲರ್ಲಿ ಇವಾಗ ಕ್ಲೈಮೇಟ್ ಇಶ್ಯೂನಿಂದ ಆಗಿಯೂ ಸಹ ಪ್ರೊಡಕ್ಟಿವಿಟಿ ಎನ್ಶೋರ್ ಮಾಡೋಕ್ಕಾಗದೇ ಇರುವಂಥದ್ದು. ಕೆಲವೊಂದಿಷ್ಟು ಸ್ಟೇಟ್ಸ್ ನಡಿಯಲ್ಲಿ ಹೆಚ್ಚು ಒಂದು ಸರ್ವಿಸ್ ಸೆಕ್ಟರಿಂದನೂ ಕಾಂಟ್ರಿಬ್ಯೂಷನ್ ಆಗದೇ ಇರುವಂಥ ಸ್ಥಿತಿಗತಿಗಳು ಇರುತ್ತೆ. ಇಂಡಸ್ಟ್ರೀಸ್ಗಳ ಒಂದು ರೀಜನಲ್ ಇಂಬ್ಯಾಲೆನ್ಸ್ ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಿದಾಗ ಸ್ಟೇಟ್ ಆಲ್ರೆಡಿ ಫೈನಾನ್ಷಿಯಲ್ ಡಿಸ್ಟ್ರೆಸ್ ಇರುವಂಥ ಸಂದರ್ಭದಲ್ಲಿ ಇದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದಲ್ವಾ. ಸ್ಟೇಟ್ ಆಲ್ರೆಡಿ ಫಿಸಿಕಲಿ ಡಿಸ್ಟ್ರೆಸ್ಸಲ್ಲಿದೆ. ಮತ್ತು ಅಗೇನ್ ಇವಾಗ GST ರೀಸ್ಟ್ರಕ್ಚರಿಂಗ್ ಆಲ್ಸೋ ಒನ್ ಆಫ್ ದ ರೀಸನ್. ಓಕೆ, ಸೊ ಇದರ ಆಧಾರದ ಮೇಲೆ ಸ್ಟೇಟ್ಸ್ಗೆ ಒಂದು ತೊಂದರೆ ಕ್ರಿಯೇಟ್ ಆಗ್ಬೋದು ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಸ್ಟೇಟು ಸಹ ಹೇಳ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ಸೊ ಸ್ಟೇಟ್ ಈ ಒಂದು ಯೋಜನೆ ನಡೆಯಲ್ಲಿ ಪಾರ್ಟಿಸಿಪೇಷನನ್ನು ರೆಡ್ಯೂಸ್ ಮಾಡಬಹುದು.
ಓಕೆ. ಮತ್ತು ಈ ಒಂದು ಡೇಸ್ ಏನಿರುತ್ತಲ್ಲ 125 ಡೇಸ್ ಅಂತ ಹೇಳಿದ್ದಾರೆ, ಈ ಡೇಸನ್ನು ಲಿಮಿಟ್ ಮಾಡ್ಬೋದು. ಬಟ್ ಇಲ್ಲಿ ನೋಡಿ ಸಿಟಿಜನ್ಗೆ ಬೇಕಾಗಿರ್ತಕ್ಕಂಥ ರೈಟ್ ಟು ವರ್ಕ್ ಅಪ್ರೋಚ್ ಎಲ್ಲಿಗೆ ಹೋಗುತ್ತೆ, ಇದು ಸಹ ಒಂದು ಡೈಲ್ಯೂಷನನ್ನು ಇಲ್ಲಿ ಕಾಣುತ್ತೆ ಅಂತ ಹೇಳ್ಬೋದಲ್ವಾ. ಸ್ಟೇಟ್ಸು 125 ಡೇಸ್ ಇರೋದನ್ನು ರಿಡ್ಯೂಸ್ ಮಾಡ್ತಾ ಹೋದರೆ ಒಂದು ಲೀಗಲ್ ರೈಟನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅಂದರೆ ಇಂಡೈರೆಕ್ಟ್ಲಿ ನಾವು ಒಂದು ರೈಟ್ ಟು ವರ್ಕನ್ನು ಪ್ರೊವೈಡ್ ಮಾಡ್ತೀವಿ ಅಂತಂದ್ರೂ ಸಹ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಇದೊಂದು ಇಲ್ಯೂಷನರಿ ಎಕ್ಸ್ಪ್ಯಾನ್ಷನ್, 125 ಡೇಸ್ ಅನ್ನೋದು ಕೇವಲ ಒಂದು ಇಲ್ಯೂಷನರಿ ಎಕ್ಸ್ಪ್ಯಾನ್ಷನ್ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಬಿಕಾಸ್ ರಿಯಾಲಿಟಿ ಚೆಕ್ ಅಂತಲೇ ನಾವಿಲ್ಲಿ ಗಮನ ಹರಿಸೋದಾದರೆ 2020 ಹಾಗೂ 2021 ಒಂದು ಡೇಟಾವನ್ನು ನೋಡಿದರೆ 9.5% ಅಷ್ಟು ಹೌಸ್ ಹೋಲ್ಡ್ ಮಾತ್ರ 100 ಡೇಸ್ಗೆ ಸಂಬಂಧಪಟ್ಟಂತೆ ಒಂದು ಬೆನಿಫಿಟನ್ನು ತೆಗೆದುಕೊಂಡಿದೆ. 100 ಡೇಸ್ ವರ್ಕ್ ಫೋರ್ಸ್ನ ಸಂಬಂಧಿಸಿದಂತೆ ಎಂಟರ್ಟೈನ್ಮೆಂಟ್ ನಾಡಲ್ಲಿ ಅಚೀವ್ ಮಾಡಿರೋದು 9.5% ಹೌಸ್ ಹೋಲ್ಡ್ ಅಂತ ಟೋಟಲ್ ಆಗಿ ಒಂದು ಡೇಟಾ ಹೇಳುತ್ತೆ. ಸೊ ಇವಾಗ ಫುಲ್ ಕೋಟಾವನ್ನು ಯೂಸ್ ಮಾಡಿರೋದು ಲಾಸ್ಟ್ 2 ಇಯರ್ಸ್ ಅಂತ ನೋಡೋದಾದರೆ ನಿಯರ್ಲಿ 7% ಅಷ್ಟು ಮಾತ್ರ ಒಂದು ಹೌಸ್ ಹೋಲ್ಡ್ ಬೆನಿಫಿಟನ್ನು ತೆಗೆದುಕೊಳ್ಳಿರೋದಾಗಿ ನಾವು ನೋಡ್ಬೋದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಂಥದ್ದಾದರೆ ಡೇಸನ್ನು ಇನ್ಕ್ರೀಸ್ ಮಾಡೋದು ಅಷ್ಟರ ಮಟ್ಟಿಗೆ ಯೂಸ್ ಆಗೋದಿಲ್ಲ. ಬಿಕಾಸ್ ಇವಾಗ ಕೇವಲ ಒಂದು ಪೇಪರಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಆಗುತ್ತೆ ಹೊರತಾಗಿ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡುವಂಥದ್ದು ಆಗೋದಿಲ್ಲ ಅಂತ ಆ ಥರ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಲ್ರೆಡಿ ಇವಾಗ ನಾವು 100 ಡೇಸ್ಗೆ ಸಂಬಂಧಿಸಿದಂತೆ ರೀಚಬಿಲಿಟಿಯನ್ನು ಸಹ ಇಲ್ಲಿ ಗಮನ ಹರಿಸ್ಬೋದು. ಜನರಲಿ MG ನರೇಗಾ ಪ್ರೋಗ್ರಾಮಿಂದ ಪಾಸಿಟಿವಿಟಿಯನ್ನು ನಾವು ಕಂಡಿದ್ದೀವಿ. ರೂರಲ್ ಏರಿಯಾದಲ್ಲೂ ಸಹ ಒಂದು ರೂರಲ್ ವೇಜ್ ಫ್ಲೋರನ್ನು ಸಹ ಜಾಸ್ತಿ ಮಾಡಿರೋದಾಗಿ ನಾವು ನೋಡ್ಬೋದು. ಡಿಸ್ಟ್ರೆಸ್ ಏನಾಗ್ತಾ ಇತ್ತಲ್ಲ ಮೈಗ್ರೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಅದನ್ನು ಸಹ ಒಂದು ಸ್ವಲ್ಪ ರೆಡ್ಯೂಸ್ ಮಾಡಿರೋದಾಗಿ ಹೊಸದಾಗಿ ಒಂದು ವಲ್ನರಬಿಲಿಟಿಯನ್ನು ಕ್ರಿಯೇಟ್ ಮಾಡ್ಬೋದು. ಹೊಸ ಯೋಜನೆ ಇವಾಗ ವಲ್ನರಬಿಲಿಟಿಯನ್ನು ಕ್ರಿಯೇಟ್ ಮಾಡ್ಬೋದು. ರೂರಲ್ ವೇಜ್ಗೆ ಸಂಬಂಧಪಟ್ಟಂತೆಯೂ ಸಹ ಡಿಪ್ರೆಷನನ್ನು ಕ್ರಿಯೇಟ್ ಮಾಡ್ಬೋದು. ಈ ಮೊದಲು ಆಗಿರ್ತಕ್ಕಂಥ ಆಸ್ಪೆಕ್ಟಲ್ಲಿ ರಿವರ್ಸ್ ಕಂಡೀಷನ್ ಕ್ರಿಯೇಟ್ ಆಗ್ಬೋದು ಅಂತಲೂ ಆ ಥರ ಅವರು ಹೇಳ್ತಾ ಇದ್ದಾರೆ. ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಆಗುತ್ತೆ ರೂರಲ್ ವೇಜ್ಗೆ ಸಂಬಂಧಿಸಿದಂತೆ ಒಂದು ಲೈವ್ಲಿಹುಡ್ಗೆ ಸಂಬಂಧಪಟ್ಟಂತೆ. ಸೊ ಎಡಿಟೋರಿಯಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಗಾಂಧೀಜಿಯವರ ಒಂದು ಲೆಗಸಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಗ್ರಾಮ್ ಸ್ವರಾಜ್ ಆಸ್ಪೆಕ್ಟ್ ಅಂತಲೇ ನಾವು ನೋಡುವಂಥದ್ದಾದರೆ ಗಾಂಧೀಜಿಯವರ ಒಂದು ವಿಷನ್ ಡಿಸೆಂಟ್ರಲೈಸೇಷನ್ ಆಗಿರ್ಬೋದು, ಲೋಕಲ್ ಸೆಲ್ಫ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ಬಾಟಮ್ ಅಪ್ ಡೆಮೋಕ್ರಸಿಗೆ ಸಂಬಂಧಪಟ್ಟಂತೆ ಏನು ಐಡಿಯಾಲಜೀಸ್ ಇದಾವಲ್ಲ ಈ ಒಂದು ವಿಷನನ್ನು ಡಿಸ್ಕಂಫರ್ಟ್ ಮಾಡ್ತಾ ಇದೆ ಅಂತ. ಸೆಂಟ್ರಲೈಸ್ಡ್ ಅಪ್ರೋಚನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಗಾಂಧೀಜಿಯವರ ಒಂದು ಫಿಲಾಸಫಿಗೆ ಕಾಂಟ್ರಡಿಕ್ಷನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ಡೆಮೋಕ್ರಸಿ ಹಾಗೂ ಪ್ರಸ್ತುತವಾಗಿ ಒಂದು ಲೀಗಲ್ ರೈಟ್ ಅಥವಾ ವರ್ಕ್ ಸಂಬಂಧಿಸಿದಂತೆ ಏನು ಚೇಂಜಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. MG ನರೇಗಾ ಡೆಫಿನೆಟ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನನ್ನು ಸ್ಟ್ರಾಂಗ್ ಮಾಡ್ತಾ ಇರೋದಾಗಿ, ಲೋಕಲ್ ಪ್ಲಾನಿಂಗ್, ಸೋಷಿಯಲ್ ಆಡಿಟ್ ಇವುಗಳನ್ನೆಲ್ಲವನ್ನು ನಾವು ಗಮನ ಹರಿಸ್ತಾ ಇದ್ವಿ ವೆನ್ ಇಟ್ ಕಮ್ಸ್ ಟು ದಿ MG ನರೇಗಾ. ಆದರೆ ರೋಜ್ಗಾರ್ ಆಜೀವಿಕಾ ಮಿಷನ್ ಅಡಿಯಲ್ಲಿ ಗ್ರಾಸ್ ರೂಟ್ ಡಿಸಿಷನ್ ಮೇಕಿಂಗ್ ಹೋಗುತ್ತೆ. ಕಮ್ಯುನಿಟಿ ಪಾರ್ಟಿಸಿಪೇಷನು ಸಹ ಇವಾಗ ಕಡಿಮೆ ಆಗ್ತಾ ಬರೋದನ್ನು ನಾವು ನೋಡ್ಬೋದು. ಎಡಿಟೋರಿಯಲ್ಲೇ ಆರ್ಗ್ಯೂ ಮಾಡೋದೇನಂತಂದರೆ ಡಿಸೆಂಟ್ರಲೈಸ್ ಡೆಮೋಕ್ರಸಿಗೆ ಸಂಬಂಧಪಟ್ಟಂತೆ ಒಂದು ಥ್ರೆಟ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಆಥರ್ ಅವರು ಆರ್ಗ್ಯೂ ಮಾಡ್ತಾ ಇರೋದೇನಂತಂದರೆ MG ನರೇಗಾದಲ್ಲಿ ಹೊಸದಾಗಿರುವಂಥ ಫೀಚರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ಬೋದಲ್ವಾ, ಸ್ಟೇಟ್ ಕನ್ಸಲ್ಟೇಷನ್ನ ಒಂದು ಇಂಪಾರ್ಟೆನ್ಸ್ ಇರಲೇಬೇಕಲ್ವಾ, ಡಿಸೆಂಟ್ರಲೈಸ್ ಅಪ್ರೋಚನ್ನು ಇಲ್ಲಿ ತೆಗಿಬಾರ್ದು ಅನ್ನುವಂಥದ್ದಾಗಿ ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಫೆಡರಲಿಸಮ್ ಇಶ್ಯೂನೂ ಸಹ ಕ್ರಿಯೇಟ್ ಆಗಿದೆ ಸ್ಟ್ರಾಂಗ್ ಆಗಿ. ಇನ್ನೊಂದು ರೈಟ್ ಟು ವರ್ಕ್ ಅಂತಕ್ಕಂಥ ಆಸ್ಪೆಕ್ಟು ಸಹ ಕ್ರಿಯೇಟ್ ಆಗಿದೆ. ನೋಡೋಣ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಪ್ರಸ್ತುತವಾಗಿ ಒಂದು ಚಾಲೆಂಜಸ್ನ ಆಧಾರದ ಮೇಲೆ ನಿಮಗೆ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಬಿಕಾಸ್ MG ನರೇಗಾ ರೈಟ್ ಬೇಸ್ಡ್ ಲಾ ಇರೋದ್ರಿಂದ ಇವಾಗ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಲೇ ಹೊಸದಾಗಿ ತರ್ತಾ ಇದ್ದಾರೆ. ಇದರಿಂದ ಕೋಆಪರೇಟಿವ್ ಫೆಡರಲಿಸಮ್ ಎಷ್ಟರ ಮಟ್ಟಿಗೆ ಕಳೆದು ಹೋಗುತ್ತೆ, ಸ್ಟೇಟ್ ಅಟಾನಮಿಗೆ ಯಾವ ರೀತಿ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಮೇನ್ಸ್ ಆ್ಯಂಗಲಲ್ಲಿ ಒಂದು ಇಶ್ಯೂನ ಕವರ್ ಮಾಡುವಂಥದ್ದು. ಡೆಫಿನೆಟ್ಲಿ ಮೇನ್ಸಲ್ಲಿ ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ, ರೂರಲ್ ಏರಿಯಾದಲ್ಲಿ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂಸ್, ಚಾಲೆಂಜಸ್ ಇವುಗಳನ್ನೆಲ್ಲ ಕೇಳಿದಾಗ ಇಲ್ಲಿ ಆಥರ್ ಅವರು ಕೊಟ್ಟಿರುವಂತಹ ಕೆಲವೊಂದಿಷ್ಟು ಅನಲಿಟಿಕಲ್ ಪಾಯಿಂಟ್ಸನ್ನು ನೀವು ಮೆನ್ಷನ್ ಮಾಡ್ಬೋದು. ಹೇಗೆ ಒಂದು ಫೆಡರಲಿಸಮ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕ್ವಶನ್ನ ಕ್ರಿಯೇಟ್ ಮಾಡಿದೆ, ರೈಟ್ ಟು ವರ್ಕ್ಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನಲ್ ಕಮಿಟ್ಮೆಂಟಿಂದ ಇದು ಡಿವಿಯೇಷನ್ ಆಗ್ತಾ ಇದೆ ಅಂತ ನೀವು ಬೆಟರ್ ವೇನಲ್ಲಿ ಆನ್ಸರ್ನ ಕಂಕ್ಲೂಡ್ ಮಾಡ್ಬೋದು. ಇದರಿಂದ ನಿಮ್ಮೊಂದು ಆನ್ಸರ್ ಮೋರ್ ಅಥೆಂಟಿಕೇಟೆಡ್ ಅಂತ ಅನಿಸುತ್ತೆ. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ರಿಯರ್ ಗಾರ್ಡ್ ಆ್ಯಕ್ಷನ್, ಇಂಡಿಯಾ ನೀಡ್ಸ್ ಇಯರ್ ರೌಂಡ್ ಆ್ಯಕ್ಷನ್ ಟು ಟ್ಯಾಕಲ್ ಫಾಲೋಔಟ್ ಆಫ್ ಚೇಂಜ್ ಇನ್ ವೆದರ್. ಈ ಒಂದು ಇಶ್ಯೂ GS ಪೇಪರ್ 3 ನಡಿಯಲ್ಲಿ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು, GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ನಾವು ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ ನಡಿಯಲ್ಲಿ ಏರ್ ಪೊಲ್ಯೂಷನ್ನಿಂದ ಆಗ್ತಾ ಇರುವಂಥ ಇಂಪ್ಯಾಕ್ಟ್ಗಳಾಗಿರ್ಬೋದು, ಸೀಸನಲ್ ಲೆವೆಲಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ, ಇದಕ್ಕೆ ಕಾರಣಗಳು ಏನಿರ್ಬೋದು ಅಂತ ಹೈಲೈಟ್ ಮಾಡ್ತಾ ಇದ್ದಾರೆ. ವಿಂಟರ್ ಸೀಸನ್ ನಡಿಯಲ್ಲಿ ನಾವು ಸಾಕಷ್ಟು ಎಮರ್ಜೆನ್ಸಿ ಕಂಡೀಷನ್ಸನ್ನು ಕಾಣ್ತೇವೆ, ಹೆಲ್ತ್ ರಿಲೇಟೆಡ್ ಇರುವಂತೆ ಆಗಿರ್ಬೋದು ಅಥವಾ ಪೊಲ್ಯೂಷನ್ ರಿಲೇಟೆಡ್ ಇರುವಂತೆ ಆಗಿರ್ಬೋದು. ಸೊ ಏನು ಕಾರಣಗಳಿರ್ಬೋದು, ಫಾಗ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ನೋಡ್ಬೋದು. ಮೆಟ್ರೋ ಸಿಟಿನಲ್ಲೇ ನಾವು ತೆಗೆದುಕೊಳ್ಳೋದು
ತೆಗೆದುಕೊಳ್ಳೋದಾದರೆ, ಡೆಲ್ಲಿನಲ್ಲೇ ತೆಗೆದುಕೊಳ್ಳೋದಾದರೆ ಫಾಗ್ ಆ್ಯಕ್ಟಿವಿಟೀಸ್ಗಳಾಗ್ತಾ ಇದೆ. ಸೊ ಫಾಗ್ ಆಗೋದ್ರಿಂದ ಇದೊಂದು ರೂಟ್ ಕಾಸ್ ಅಂತ ನಾವು ಹೇಳ್ತೀವ. ಇದಕ್ಕೆ ಕಾರಣಗಳು ಏನಿರ್ಬೋದು? ಫಾಗ್ ಆಗುವಂಥ ಒಂದು ಸಂದರ್ಭದಲ್ಲಿ ಲೋ ಟೆಂಪರೇಚರ್ ಕಂಡೀಷನ್ ಇರುತ್ತೆ, ಪ್ಲಸ್ ಒಂದು ಮಾಯ್ಶ್ಚರ್ ಪ್ರೆಸೆನ್ಸ್ ಇರುತ್ತೆ ಗ್ರೌಂಡ್ ಲೆವೆಲಲ್ಲಿ. ಸೊ ಗ್ರೌಂಡಲ್ಲಿರುವಂಥ ಒಂದು ಮಾಯ್ಶ್ಚರ್ ಆಗಿರ್ಬೋದು, ಲೋ ಟೆಂಪರೇಚರ್ ಕಂಡೀಷನ್ ಏನಿರುತ್ತಲ್ಲ, ಇದು ಫಾಗನ್ನು ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಯಾವುದೇ ರೀತಿಯಾಗಿ ಇದು ಟಾಕ್ಸಿಸಿಟಿಯನ್ನು ಎನ್ಹಾನ್ಸ್ ಮಾಡ್ತಾ ಇಲ್ಲ. ಬಟ್ ಟಾಕ್ಸಿಸಿಟಿ ಯಾಕಾಗುತ್ತೆ ಅಂತಂದರೆ, ಎಕ್ಸಿಸ್ಟಿಂಗ್ ಪೊಲ್ಯೂಟೆಂಟ್ ಇರುತ್ತಲ್ಲ, ಆಲ್ರೆಡಿ ಪೊಲ್ಯೂಟೆಂಟ್ಸ್ ಅವೈಲೇಬಲ್ ಇರುತ್ತಲ್ಲ, ಆ ಒಂದು ಪೊಲ್ಯೂಟೆಂಟ್ಸ್ನ ಮುಖಾಂತರ ಟ್ರ್ಯಾಪ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಫಾಗ್ ನಡಿನಲ್ಲಿ ಎಕ್ಸಿಸ್ಟಿಂಗ್ ಪೊಲ್ಯೂಟೆಂಟ್ನ ಒಂದು ಆ್ಯಕ್ಟಿವಿಟಿಯನ್ನು ನೋಡ್ತಾ ಇದ್ವಿ. ಇವೆಲ್ಲವೂ ಸಹ ಏನು ಮಾಡ್ತಾ ಇದೆ, ಒಂದು ವಿಸಿಬಿಲಿಟಿಯನ್ನು ರೆಡ್ಯೂಸ್ ಮಾಡ್ತಾ ಇರೋದಾಗಿ ನಾವು ನೋಡ್ತಾ ಇದ್ವಿ. ವಿಂಟರ್ ಸೀಸನಲ್ಲಿ ಏನು ಕಾಣಿಸ್ದೇ ಇರುವಂಥ ಸ್ಥಿತಿಗತಿಗಳನ್ನು ನಾವು ನೋಡ್ಬೋದು. ಡೆಲ್ಲಿ ನಾನೇ ಎಕ್ಸಾಂಪಲನ್ನು ನೀವು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಈ ಒಂದು ಹಂತದಲ್ಲಿ ಈ ಪೊಲ್ಯೂಟೆಂಟ್ಸ್ಗಳು, ಎಕ್ಸಿಸ್ಟಿಂಗ್ ಪೊಲ್ಯೂಟೆಂಟ್ಸ್ಗಳು ಯಾವಾಗಾಗಿರುತ್ತೆ, ಒಂದು ಇಯರ್ ಲಾಂಗ್ ಎಮಿಷನ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದಲ್ಲ. ಒಂದು ಕಂಪ್ಲೀಟ್ ಇಯರಲ್ಲಿ ನಾವು ಮಾಡ್ತಾ ಇರುವಂಥ ಪೊಲ್ಯೂಷನ್ ಆಧಾರದ ಮೇಲೆ ವಿಂಟರಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಲ್ಲ. ಕೇವಲ ವಿಂಟರ್ ಸೀಸನಿಂದ ಮಾತ್ರ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ತಪ್ಪಾಗುತ್ತೆ. ಪರ್ಸಿಸ್ಟೆಂಟ್ ಆಗಿರುವಂಥ ಒಂದು ಎಮಿಷನ್ ಆಧಾರದ ಮೇಲೆ ನಾವು ಇಷ್ಟೊಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಡೆಲ್ಲಿ ರೀಜನ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡೋದಾದರೆ ಸಿವಿಯರ್ ಕಂಡೀಷನನ್ನು ನೋಡ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ನೋಡೋದಾದರೆ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ನಡಿನಲ್ಲಿ ಕಂಡುಬರುತ್ತೆ. ಓಕೆ, ಆ ಒಂದು ಏರಿಯಾದ ಆಧಾರದ ಮೇಲೂ ಸಹ ಕ್ರೈಸಿಸ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಮುಂಬೈ, ಕೋಲ್ಕತ್ತಾ ಆಗಿರ್ಬೋದು, ಅರ್ಬನ್ ಏರಿಯಾದಲ್ಲಿ ನಾವು ಹೆಚ್ಚು ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಮಗೆ ಗೊತ್ತಾಗಿದೆ, ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಅಥವಾ ಸ್ಟ್ರಕ್ಚರಲ್ ಬದಲಾವಣೆಯ ಆಧಾರದ ಮೇಲೆ ಅರ್ಬನ್ ಏರಿಯಾದಲ್ಲಿ ಏರ್ ಕ್ವಾಲಿಟಿ ಫೇಲ್ಯೂರ್ ಆಗಲಿಕ್ಕೆ ಕಾರಣಗಳು ಏನಿರ್ಬೋದು. ಕೇವಲ ನಾವು ಲೋಕಲ್ ಫಿನಾಮಿನಾ ಅಂತ ಅಷ್ಟೇ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇವುಗಳನ್ನು ನಾವು ಟ್ಯಾಕಲ್ ಮಾಡಬೇಕಾಗತ್ತೆ. ಇವಾಗ ನೋಡಿ, ಹ್ಯೂಮನ್ ಮತ್ತು ಎಕನಾಮಿಕ್ ಕಾಸ್ಟ್ ಮೇಲೆ ಎಷ್ಟು ಮಟ್ಟಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ. ವಿಸಿಬಿಲಿಟಿ ಅಂತ ಬಂದಾಗ ರೋಡ್ ಆಕ್ಸಿಡೆಂಟ್ಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಅಲ್ವಾ. ಸೊ ಇಲ್ಲಿ ಮೇಜರ್ ಟ್ರಾಜಿಡಿಗಳು ಆಗ್ತಾ ಇರೋದನ್ನು, ಅದರಲ್ಲೂ ಯಮುನಾ ಎಕ್ಸ್ಪ್ರೆಸ್ ನಡಿನಲ್ಲಿ ಆಗ್ತಾ ಇರೋ ಟ್ರಾಜಿಡಿಯನ್ನು ನೋಡ್ತಾ ಇದ್ವಿ. ಪಬ್ಲಿಕ್ಕು ಸಹ ಇವತ್ತು ಪ್ಯಾನಿಕ್ ಆಗ್ತಾ ಇದೆ. ಹೆಲ್ತ್ ಸ್ಟ್ರೆಸ್ಗೆ ಸಂಬಂಧಪಟ್ಟಂತೆ ಸಿವಿಯರ್ ಲೆವೆಲಲ್ಲಿ ನಾವು ಏರ್ ಕ್ವಾಲಿಟಿ ಇಂಡೆಕ್ಸನ್ನು ನೋಡೋದಾದರೆ ಮೋರ್ ದೆನ್ 400 ಆಗಿರೋದನ್ನು ನಾವು ಗಮನ ಹರಿಸ್ಬೋದು. ಹಾಗಾಗಿ ಈ ಒಂದು ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ನಡಿನಲ್ಲಿ ಸರ್ಕಾರ ಒಂದು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿರೋದಾಗಿ ನಾವು ನೋಡ್ಬೋದು. ಕನ್ಸ್ಟ್ರಕ್ಷನನ್ನು ಬ್ಯಾನ್ ಮಾಡಬೇಕು ಅನ್ನುವಂಥದ್ದಾಗಲಿ, ಸ್ಕೂಲ್ಸ್ಗೆ ಸಂಬಂಧಿಸಿದಂತೆ ಆನ್ಲೈನ್ ಪುಷ್ ಮಾಡಬೇಕು, ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡುವಂಥದ್ದಾಗಲಿ, ವೆಹಿಕಲ್ಸ್ಗಳನ್ನು ಸಹ ರೆಸ್ಟ್ರಿಕ್ಷನ್ ಮಾಡಬೇಕು ಅನ್ನುವಂಥದ್ದಾಗಿ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನಲ್ಲಿ ತೆಗೆದುಕೊಂಡಿರೋದನ್ನು ನಾವು ಗಮನಿಸ್ಬೋದು. ಬಟ್ ಇದು ಶಾರ್ಟ್ ಟರ್ಮ್ ಮೇಜರ್ ಆಗುತ್ತೆ. ಓಕೆ, ನಾವು ಇಲ್ಲಿ ಕಂಪ್ಲೀಟಾಗಿ ಒಂದು ರಿಡಕ್ಷನ್ನ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಶಾರ್ಟ್ ಟರ್ಮ್ ಒಂದು ಮೇಜರ್ನ ತೆಗೆದುಕೊಳ್ಳುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ನಾವೇನು ಎಮಿಷನ್ಸನ್ನು ಮಾಡ್ತಾ ಇದೀವಲ್ಲ, ಅದನ್ನು ಟ್ರ್ಯಾಪ್ ಮಾಡಲಿಕ್ಕೆ ಹೇಗೆ ಸಾಧ್ಯತೆ ಇದೆ ಅನ್ನೋದನ್ನು ಕ್ವಶನ್ ಮಾರ್ಕ್ ಮಾಡ್ತಾ ಇದ್ದಾರೆ. ಸೊ ಸಿಂಬಾಲಿಕಲಿ ನಾವು ಒಂದು ಸೇಫ್ ಲಿಮಿಟನ್ನು ಕ್ರಾಸ್ ಮಾಡಿದ್ವಿ. ಪೊಲ್ಯೂಷನ್ ಆಲ್ರೆಡಿ ಒಂದು ಸೇಫ್ ಲಿಮಿಟನ್ನು ಕ್ರಾಸ್ ಮಾಡಿದೆ. ಮತ್ತು ವೇಸ್ಟ್ ಬರ್ನಿಂಗ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ, ಇವುಗಳನ್ನೆಲ್ಲ ನಾವು ಇಗ್ನೋರ್ ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಫೇಲ್ಯೂರ್ ಆಗ್ತಾ ಇದೆ ಅಂತಲೇ ಇಲ್ಲಿ ಹೇಳುತ್ತಾ ಇರೋದು. ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಅಂತ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಹಾಗೂ ಮುನ್ಸಿಪಲ್ ಬಾಡೀಸ್ ಮತ್ತು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕೋಆರ್ಡಿನೇಷನ್ ಸರಿಯಾಗಿಲ್ಲ. ಗವರ್ನೆನ್ಸ್ ಒಂದು ಡೆಫಿಸಿಟ್ ಇದೆ ಅಂತಲೇ ಗಮನಿಸ್ಬೋದು. ಆಥರ್ ಅವರು ಫೋಕಸ್ ಮಾಡ್ತಾ ಇರೋದು ಈ ಒಂದು ಕ್ಲೈಮೇಟ್ ಸೆನ್ಸಿಟಿವ್ ಇಶ್ಯೂಗೆ ಸಂಬಂಧಿಸಿದಂತೆ ಗವರ್ನೆನ್ಸಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಕ್ಲೈಮೇಟ್ ವೇರಿಯಾಬಿಲಿಟಿಯನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯಂಥ ತೊಂದರೆಗಳಿರುತ್ತೆ. ಎನ್ವಿರಾನ್ಮೆಂಟಲಿ ನಾವು ಒಂದು ಅಸೆಸ್ಮೆಂಟನ್ನು ತರಬೇಕು. ಬಿಕಾಸ್ ಇವಾಗ ನೋಡಿ, ಫಾಗ್ ಆ್ಯಕ್ಟಿವಿಟಿಯಿಂದ ಆಗಿರ್ಬೋದು, ಅಥವಾ ಹೀಟ್ ವೇವ್ ಆ್ಯಕ್ಟಿವಿಟೀಸಿಂದ ಆಗಿರ್ಬೋದು, ಸ್ಟ್ಯಾಗ್ನೇಷನಿಂದ ಆಗಿರ್ಬೋದು, ಇವೆಲ್ಲವನ್ನು ನಾವು ನೋಡಿದಾಗ ವೆದರ್ ಪ್ಯಾಟರ್ನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಪೊಲ್ಯೂಟೆಂಟ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಪೊಲ್ಯೂಟೆಂಟ್ಸನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾವು ಏನು ಲಾಂಗ್ ಟರ್ಮ್ ಮೇಜರನ್ನು ತೆಗೆದುಕೊಳ್ತೇವೆ, ಎಮಿಷನ್ಸ್ ರಿಡಕ್ಷನ್ ಮಾಡೋದರಲ್ಲಿ, ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಇವಾಗ ಆ್ಯಕ್ಷನನ್ನು ತೆಗೆದುಕೊಳ್ತಾ ಇದ್ದೀವಿ. Whatever initiative we are taking now is the immediate response to the air pollution. But long term ಅಲ್ಲಿ ನಾವು ಪ್ರಿವೆಂಟಿವ್ ಮೇಜರ್ಸನ್ನು ತೆಗೆದುಕೊಳ್ಬೇಕು. ಫಾರ್ ದಿಸ್ ಎನ್ವಿರಾನ್ಮೆಂಟ್ ಗವರ್ನೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿವೆಂಟಿವ್ ಮೇಜರ್ಸ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ. ಸೊ ಆ ಆಧಾರದ ಮೇಲೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಬದಲಾಗಿ ನಾವಿಲ್ಲಿ ಪ್ರಿವೆಂಟಿವ್ ಆಗಿ ಹೇಗೆ ನಾವು ಎಮಿಷನ್ಸನ್ನು ರಿಡಕ್ಷನ್ ಮಾಡಬಹುದು ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಆಥರ್ ಅವರು ಇಲ್ಲಿ ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಜನರಲಿ ಕ್ಲೈಮೇಟ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಈ ರೀತಿಯಂಥ ಚಾಲೆಂಜಸ್ಗಳನ್ನು, ಏನು ಪ್ರಾಬ್ಲಮ್ಸ್ ಇದೆ, ಯಾವ ರೀತಿಯಾಗಿ ನಾವು ಟ್ಯಾಕಲ್ ಮಾಡಬಹುದು ಅಂತ ನಾವು ಅನಲೈಸ್ ಮಾಡ್ಬೋದು. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.